ನಮಸ್ಕಾರ, ಆಪ್ಕೆ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದ್ ವೇಳೆ ನಾನ್ ನಿಮ್ಗೆ ಕೆಲವು ದೊಡ್ಡ ದೊಡ್ಡ ಪದಗಳನ್ನ ಹೇಳಿದ್ರೆ, ನಾನ್ ನಿಮ್ಗೆ ಹೇಳಿದ್ರೆ ಮರ್ಡರ್, ನಾನ್ ನಿಮ್ಗೆ ಹೇಳಿದ್ರೆ ಜೆಹರ್, ನಾನ್ ನಿಮ್ಗೆ ಹೇಳಿದ್ರೆ ಗ್ಯಾಂಗ್ಸ್ಟರ್, ನಾನ್ ನಿಮ್ಗೆ ಹೇಳಿದ್ರೆ ಬ್ಯಾಡ್ ಬಾಯ್, ಆಗ ಬಹುಶಃ ನೀವ್ ಹೇಳ್ಬೋದು ಸೀರಿಯಲ್ ಕಿಸರ್. ನಾನ್ ಹೇಳಿದ್ರೆ ಸೀರಿಯಲ್ ಕಿಸರ್, ಆಗ ನೀವ್ ಹೇಳ್ತೀರಾ ಇಮ್ರಾನ್ ಹಾಶ್ಮಿ. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಇಮ್ರಾನ್ ಹಾಶ್ಮಿ. ಮೂವಿ ಸ್ಟಾರ್ ಇಮ್ರಾನ್ ಹಾಶ್ಮಿ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ಇಮ್ರಾನ್, ನಿಮ್ಮನ್ನ ನೋಡಿ ಇಷ್ಟೊಂದು ಸಿಳ್ಳೆ ಯಾಕೆ ಹೊಡಿತಾ ಇದ್ದಾರೆ? ನಾನು ಹೀಗೆ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಟೆ, ಅದಕ್ಕೆ ಸಿಟಿ ಹೊಡಿತಿದ್ದಾರೆ ಅನ್ಸುತ್ತೆ. ಮತ್ತೆ ನಾನು ನೋಡ್ತಾ ಇದ್ದೀನಿ, ಈ ಸಿಳ್ಳೆ ಹೊಡೆಯೋರಲ್ಲಿ ಹುಡುಗಿರೇ ಹೆಚ್ಚಾಗಿದ್ದಾರೆ. ಒಳ್ಳೆ ವಿಷಯನೇ ಅಲ್ವಾ, ಹುಡುಗಿರು ಹೆಚ್ಚಾಗಿದ್ರೆ ಬಹಳ ಒಳ್ಳೆ ವಿಷಯ. ಪ್ರಾಬ್ಲಮ್ ಆಗೋದು ಹುಡುಗರು ಹೆಚ್ಚಿಗೆ ಇದ್ದಾಗ ನೋಡಿ. ಇವತ್ತಿನ ಮೊಕದ್ದಮೆ ಶುರು ಮಾಡೋಕ್ಕಿಂತ ಮೊದಲು ಇವತ್ತಿನ ಜಡ್ಜ್ ಡಾಕ್ಟರ್ ವಿನಯ್ ಕುಮಾರ್ ಅವರ ಅನುಮತಿ ಕೇಳೋಣ ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೆ. ಸರಿ, ನಿಮಗೆ ಅನುಮತಿ ಇದೆ, ಕೋರ್ಟಿನ ಕಲಾಪವನ್ನು ಶುರು ಮಾಡಿ. ಹಾಗಿದ್ರೆ ಮೊಕದ್ದಮೆ ಶುರುವಾಗುತ್ತೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಫಿಲ್ಮ್ ಸ್ಟಾರ್ ಇಮ್ರಾನ್ ಹಾಶ್ಮಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಹಾಶ್ಮಿ ಅವರ ಮೇಲಿರುವ ಆರೋಪ, ಇವರು ಗುಡ್ ಬಾಯ್, ಆದರೆ ಪ್ರತಿ ಫಿಲ್ಮ್ನಲ್ಲಿ ಬ್ಯಾಡ್ ಬಾಯ್ ಆಗಿರುತ್ತಾರೆ. ಇಮ್ರಾನ್, ನಾನು ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನ ನೋಡಿದೆ. ನೀವು ಒಳ್ಳೆ ಕುಟುಂಬಕ್ಕೆ ಸೇರಿದವರು, ನೀವು ವಿದ್ಯಾವಂತರು. ಆದ್ರೆ ನಿಮ್ಮ ಫಿಲ್ಮ್ಗಳ ಹೆಸರನ್ನ ನೋಡಿ, मर्डर, जहर, गैंगस्टर, किलर, आवारापन. ಯಾವುದೂ ಒಳ್ಳೆ ಹೆಸರು ಸಿಗ್ಲೇ ಇಲ್ವಾ ನಿಮ್ಮ ಸಿನಿಮಾಗಳಿಗೆ? ಇದನ್ನ ನೀವು ಪ್ರೊಡ್ಯೂಸರಿಗೆ ಕೇಳಬೇಕು, ಭಟ್ ಸಾಬ್ ಕೇಳಬೇಕು. ಆ್ಯಕ್ಚುಲಿ ಭಟ್ ಸಾಬ್ನ ಸುಮಾರು ಹೆಸರುಗಳಿವೆ ನೀವು ಹೇಳ್ತಿರೋದ್ರಲ್ಲಿ. ಅದರಲ್ಲಿ ಅರ್ಧ ಭಟ್ ಸಾಬ್ ಅವ್ರದೇ ಇದೆ. ಅದೆಲ್ಲ ಅವ್ರು ಕೊಟ್ಟಂತ ಐಡಿಯಾಗಳೇ. ನಿಮ್ಮ ಎರಡನೇ ಕ್ಯಾಟಗರಿ ಫಿಲ್ಮ್ಗಳನ್ನ ಹೇಳ್ತೀನಿ. ಆಶಿಕ್ ಬನಾಯ ಆಪ್ನೆ, ಜವಾನಿ ದಿವಾನಿ. ಅಕ್ಸರ್ ಓಕೆ ಅಲ್ವಾ? ನನ್ನ ಪ್ರಕಾರ ಸ್ವಲ್ಪ ಡೀಸೆಂಟ್ ಆಗಿದೆ. ನಿಮ್ಮ 16 ಫಿಲ್ಮ್ಗಳಲ್ಲಿ ಒಂದು ಹೆಸರು ಚೆನ್ನಾಗಿದೆ. ಹೌದು, ಆ್ಯಕ್ಚುಲಿ ಅದೇನಂದ್ರೆ ನೀವು ಹೇಳ್ದ ಹಾಗೆ ನಾನೊಬ್ಬ ಗುಡ್ ಬಾಯ್. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ತುಂಟಾಟ ಮಾಡ್ತಿದ್ದೆ, ಆದರೆ ಯಾವಾಗ ನಾನು ಆಫೀಸಿಗೆ ಬಂದನೋ, ಯಾವಾಗ ಭಟ್ ಸಾಬ್ ಜೊತೆ ಕೆಲಸ ಶುರು ಮಾಡಿದ್ನೋ, ವಿಶೇಷ್ ಫಿಲಮ್ಸ್ ಜೊತೆ ಕೆಲಸ ಶುರು ಮಾಡಿದ್ನೋ, ಆಗ ನಾನು ತುಂಬಾನೇ ಹೆದರ್ಕೊಂಡಿದ್ದೆ. ಕೆಲಸದ ಮೇಲೆ ಫೋಕಸ್ ಮಾಡ್ತಿದ್ದೆ. ಬಹುಶಃ ಆಗ ಭಟ್ ಸಾಬ್ ಅವ್ರಿಗೆ ಆ ಮೌನದಲ್ಲಿ ಅನ್ಸಿರ್ಬೇಕು, ಇವನ್ ತುಂಟ ಆದ್ರೆ ತೋರ್ಸ್ಕೊತಾ ಇಲ್ಲ ಅಂತ. ಮತ್ತೆ ನನ್ನ ಮೊದಲನೇ ಸ್ಕ್ರೀನ್ ಟೆಸ್ಟಲ್ಲೇ ಅವ್ರಿಗೆ ಗೊತ್ತಾಯ್ತು, ಓಕೆ ಇವನಿಂದ ನಾನು ಕೆಲಸ ತೆಗೆಸ್ಬೋದು ಅಂತ. ಮತ್ತೆ ಮೊದಲನೇ ಫಿಲಮ್ ಫುಟ್ಪಾತ್, ಅದು ಕೂಡ ಸ್ವಲ್ಪ ಹೀಗೆ ವಿಚಿತ್ರವಾದ ಹೆಸರು, ವಿಚಿತ್ರ, ಅದೇ ರೀತಿ ಹೆಸರು. ಆಗ್ಲೇ ಅವ್ರಿಗೆ ಅನ್ಸಿರ್ಬೇಕು ಒಂದು ಸ್ಟ್ರೀಕ್ ಇದೆ ನನ್ನಲ್ಲಿ, ಆ ಒಂದು ನಾಟಿ ಸ್ಟ್ರೀಕ್ ಇದೆ ಅಂತ. ಅವರು ಅದನ್ನ ಕ್ಯಾಪ್ಚರ್ ಮಾಡಿ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅಂತ. ಇಮ್ರಾನ್, ನೀವು ಇದನ್ನ ನಾಟಿ ಸ್ಟ್ರೀಕ್ ಅಂತೀರಾ? ಪ್ರತಿ ಫಿಲ್ಮ್ನಲ್ಲಿ ನೀವು ಇನ್ನೊಬ್ಬನ ಹೆಂಡತಿಯ ಜೀವನದಲ್ಲಿ ಎರಡನೇ ವ್ಯಕ್ತಿಯಾಗಿ ಹೋಗ್ತೀರಿ. ಮತ್ತೆ ನಾವು ನೋಡ್ತೀವಿ, ಇನ್ನೊಬ್ಬರ ಜೀವನದಲ್ಲಿ, ಬೇರೆ ಇನ್ನೊಬ್ಬನ ಹೆಂಡತಿ ಜೀವನದಲ್ಲಿ ನೀವು ನುಗ್ಬಿಡ್ತೀರಾ. ನೋಡಿ, ಈ ಚಿತ್ರಗಳಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಇದೆ ಅಂತ ಅನ್ಸುತ್ತೆ ನನಗೆ. ಐ ಥಿಂಕ್ ಮೊದಲನೇ ಸಲ ಕಮರ್ಷಿಯಲ್ ಸಿನಿಮಾದಲ್ಲಿ ಮರ್ಡರ್ ಫಿಲಮ್ ಮೂಲಕ ನಾವು ಆ ರೀತಿಯ ಸೀನ್ಸ್ನ ಶೂಟ್ ಮಾಡಿದ್ವಿ. ಆಗ ನಾನು ತುಂಬಾನೇ ಹೆದರ್ಕೊಂಡಿದ್ದೆ ನಾವು ಶೂಟಿಂಗ್ ಮಾಡೋವಾಗ. ಅನುರಾಗ್ ಬಾಸು ಮೊದಲನೇ ಸಲ ಆ ಫಿಲಮ್, ಮಲ್ಲಿಕಾ ಅವರಂತೂ ಸುಮಾರು ಪ್ರೋ ಆಗಿದ್ರು ಅನ್ಕೋತೀನಿ. ಅವರು ಅದಕ್ಕೂ ಮುಂಚೆ ಒಂದು ಫಿಲಮ್ ಮಾಡಿದ್ರು. ಸೊ ಸಂಕೋಚ ಆಗ್ತಿತ್ತು, ಮತ್ತೆ ಭಯನೂ ಆಗ್ತಿತ್ತು. ಆದರೆ ನಮ್ಗನಿಸ್ತಿತ್ತು ದಿಸ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ. ಅದು ಬಹುಶಃ ಕಮರ್ಷಿಯಲ್ ಸರ್ಕಲ್ನಲ್ಲಿ ಇಲ್ಲಿವರೆಗೂ ಈ ಥರ ಮಾಡಿರಲಿಲ್ಲ. ಸೊ ನಾವು ಅಂದ್ಕೊಂಡ್ವಿ, ನಾವು ವಿ ವಿಲ್ ಎಕ್ಸ್ಪ್ಲಾಯ್ಟ್ ಈ ಬ್ಯಾಡ್ ಬಾಯ್ ಸ್ಟ್ರೀಕ್ ಇದೆಯಲ್ಲ ಅದನ್ನು. ಮರ್ಡರ್ ನಂತರ ಜೆಹರ್ ಬಂತು, ಅದು ಕೂಡ ಸಕ್ಸಸ್ ಆಯಿತು. ಆಮೇಲೆ ಆಶಿಕ್ ಬನಾಯ ಆಪ್ನೆ, ಇದಂತೂ ಐ ಥಿಂಕ್ ಹಿಟ್ ಫಿಲಮ್ ಅನ್ಸ್ಕೊಳ್ತು. ನೋಡಿ, ಯಾರಿಗೆ ತಾನೇ ಇದು ಬೇಕಾಗಿಲ್ಲ ಹೇಳಿ? ಒಂದ್ ವೇಳೆ ಬಾಕ್ಸ್ ಆಫೀಸ್ನಲ್ಲಿ ನಿಮ್ಮ ಫಿಲಮ್ ಓಡಿದ್ರೆ ಆ ವಿಷಯನ ನೀವು ಎಕ್ಸ್ಪ್ಲಾಯ್ಟ್ ಮಾಡ್ತೀರಾ, ಮತ್ತೆ ಆಡಿಯನ್ಸ್ ನೋಡ್ತಾ ಹೋಗ್ತಾರೆ. ಐ ಆಮ್ ಶ್ಯೂರ್ ಎಲ್ರಿಗೂ ಇಂಥ ರೋಲ್ಸ್ ಮತ್ತೆ ಈ ಥರದ ಫಿಲಮ್ಸ್ ಇಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ ಮತ್ತೆ ನೀವ್ ಹೇಳ್ತಾ ಇದ್ರಿ ಈ ರೀತಿ ರೋಲ್ಗಳನ್ನ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಯ್ತು ಅಂತ. ಡೆಫಿನೆಟ್ಲಿ. ಐ ಥಿಂಕ್ ಅದು ನನ್ನ ಎರಡನೇ ಚಿತ್ರ ಮರ್ಡರ್. ಮತ್ತು ನಾನಾಗ ಅಷ್ಟಾಗಿ ಎಕ್ಸ್ಪೋಸ್ ಆಗಿರಲಿಲ್ಲ ಈ ಲೈನ್ನಲ್ಲಿ. ಫುಟ್ಪಾತ್ ಅಷ್ಟಾಗಿ ಓಡಿರಲಿಲ್ಲ ಬಾಕ್ಸ್ ಆಫೀಸ್ನಲ್ಲಿ. ಐ ಥಿಂಕ್ ಡೆಫಿನೆಟ್ಲಿ ಕಮರ್ಷಿಯಲ್ ಫಿಲಮ್ನ ಚೌಕಟ್ಟಿನಲ್ಲಿ ನಾವು ಈ ಸೀನ್ಸ್ನ ಮೊದಲನೇ ಸಲ ತೋರಿಸ್ತಾ ಇದ್ವಿ. ಸ್ವಲ್ಪ ಸಂಕೋಚನ ಇತ್ತು, ಹಾಗೆ ಆಡಿಯನ್ಸ್ ಈ ವಿಷಯನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಭಯ ಕೂಡ ಇತ್ತು. ಆದರೆ ರಿಲೀಸ್ ತನಕ
ಮತ್ತೆ ರಿಲೀಸ್ ಆದ್ಮೇಲೆ ಗೊತ್ತಾಯ್ತು ನಮಗೆ ಬಂಪರ್ ಓಪನಿಂಗ್ ಏನೋ ಸಿಕ್ತು ಈ ಫಿಲಮ್ಗೆ. ಹಾಗಾಗಿ ಡೆಫಿನೆಟ್ಲಿ ಆಡಿಯನ್ಸ್ಗೆ ಒಂದ್ ರೀತಿ ಹಸಿವು, ಆಸೆ ಇದೆ ಇಂಥ ಫಿಲಮ್ಸ್ ನೋಡೋದಕ್ಕೆ ಅಂತ ಗೊತ್ತಾಯ್ತು. ಅದರಲ್ಲೂ ಕಮರ್ಷಿಯಲ್ ನೋಡಿ, ಈ ಸೀನ್ಸ್ ನ ನೋಡಿ, ಆಧಾರದ ಮೇಲೆ audience ಗೆ ಹಸಿವಿರ್ಬೋದು ಇಂಥ ಸೀನ್ಗಳನ್ನ ನೋಡೋದಕ್ಕೆ, ಆದ್ರೆ ಜನ ಹೇಳ್ತಾರೆ ನಿಮ್ಗೂ ತುಂಬಾ ಆಸೆ ಇದೆ ಇಂಥ ಕಿಸ್ಸಿಂಗ್ ಸೀನ್ ಮಾಡೋದಕ್ಕೆ ಅಂತ. ಇಲ್ಲ ನೋಡಿ, ನಾನು ಈ ಫಿಲಮ್ಗಳಲ್ಲಿ ಸೀನ್ಸ್ನ ನಾನು ಆ್ಯಡ್ ಮಾಡಲ್ಲ. ನೋಡಿ, ಇದು ಡೈರೆಕ್ಟರ್ನ ಡಿಸಿಷನ್ ಆಗಿರುತ್ತೆ, ಪ್ರೊಡ್ಯೂಸರ್ನ ಡಿಸಿಷನ್ ಆಗಿರುತ್ತೆ, ನಮ್ಮ ಆಕ್ಟರ್ಸ್ನ ಡಿಸಿಷನ್ ಅಲ್ಲ. ನೋಡಿ, ಕಿಸ್ಸಿಂಗ್ ಸೀನ್ ಇದೆ ಅಂದ ತಕ್ಷಣ ಇಮ್ರಾನ್ ಹಶ್ಮಿ ತುಂಬಾ ಎಕ್ಸೈಟ್ ಆಗಿದ್ದಾನೆ ಅಂತಲ್ಲ. ನೋಡಿ, ನೀವು ನಿಮ್ಮ ಎಲ್ಲಾ ಫಿಲ್ಮ್ಗಳ ಸಬ್ಜೆಕ್ಟ್ ಅನ್ನ ನೋಡಿ. ಮರ್ಡರ್ನಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ ಇದೆ, ಝೆಹರ್ನಲ್ಲೂ ಕೂಡ, ಅಕ್ಸರ್ನಲ್ಲೂ ಕೂಡ. ಕಲಿಯುಗ್ನಲ್ಲಿ ನೀವು ಬ್ಲೂ ಫಿಲ್ಮ್ಗಳ ಸಿಡಿ ಮಾರೋನ ರೋಲ್ ಮಾಡಿದ್ರಿ. ವಿಚಿತ್ರವಾದ ಕ್ಯಾರೆಕ್ಟರ್ಗಳು, ತುಂಬಾನೇ ವಿಚಿತ್ರವಾದವು. ಆದ್ರೆ ನೀವು ಹೇಳ್ತೀರಾ ನಾನು ತುಂಬಾ ಸರಳವಾದ ವ್ಯಕ್ತಿ ಅಂತ. ನನಗೆ ಈ ಕ್ಯಾರೆಕ್ಟರ್ಸ್ನ ಮಾಡೋವಾಗ ತುಂಬಾನೇ ಖುಷಿ ಆಯ್ತು. ಐ ಥಿಂಕ್ ನೋಡಿ, ಈ ಟಿಪಿಕಲ್ ಗುಡಿ ಅಂತ ಇಮೇಜ್ ಇರುತ್ತಲ್ಲ ಹೀರೋದು, ಮೊದಲು ಫಿಲಮ್ ಇಂಡಸ್ಟ್ರಿನಲ್ಲಿ ಟಿಪಿಕಲ್ ರೈಟಿಯಸ್ ಪ್ರಕಾರದ ಹೀರೋಗಳಿದ್ರಲ್ಲ, ಅದನ್ನ ನೋಡಿದಾಗ ನನಗನ್ಸಿದ್ದು ಐ ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಆಗ್ಲೇ ನಾನು ಅನ್ಕೊಂಡೆ ನನಗೆ ಅಂತ ಒಂದು ಬೇರೆ ತರದ್ದು ಇಮೇಜ್ ಕ್ರಿಯೇಟ್ ಆಗುತ್ತೆ, ಅಥವಾ ನಂದೇ ಒಂದು ಮಾರ್ಕ್ ಉಳಿಯುತ್ತೆ. ಆದ್ರೆ ನೀವ್ ಎಂಥ ರೋಲ್ ಮಾಡಿದ್ರಿ ಅಂದ್ರೆ ನಾರ್ಮಲಿ ವಿಲನ್ ಮಾಡ್ತಾರೆ. ಒಂದ್ ವೇಳೆ ಗುಲ್ಶನ್ ಗ್ರೋವರ್ಗೂ ಅನ್ನಿಸ್ಬೋದು ನಾನು ಒಂದು ದಿನ ಹೀರೋ ಆಗ್ಬೋದು ಇಂಥ ರೋಲ್ಗಳನ್ನ ಮಾಡಿ. ಐ ಥಿಂಕ್ ಈಗ ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಬದಲಾವಣೆ ಬಂದಿದೆ. ಒಬ್ಬ ಮಲ್ಟಿ ಡೈಮೆನ್ಷನಲ್ ಅನ್ನೋ ವಿಲನ್ ಹೊರಹೊಮ್ಮಿದ್ದಾನೆ. ಇಲ್ಲಿ ಹೀರೋ ಕೂಡ ವಿಲನ್ಸ್ನ ರೋಲ್ಸ್ ಮಾಡ್ತಿದ್ದಾರೆ, ಅಂಡ್ ದೇ ಆರ್ ವೆರಿ ಸಕ್ಸಸ್ಫುಲ್ ಅಟ್ ಇಟ್. ಐ ಥಿಂಕ್ ದಟ್ ಈಸ್ ಅ ವೆರಿ ಗುಡ್ ಥಿಂಗ್. ಯಾಕಂದ್ರೆ ಇವತ್ತಿನ ವಿಲನ್ ಏನಿದ್ದಾರೆ ಅವರು ಟಿಪಿಕಲ್ ಹಳೆ ಫಿಲಮ್ಗಳ ಮೊಗ್ಯಾಂಬೋ ಅಥವಾ ಗಬ್ಬರ್ ಸಿಂಗ್ ಆ ಥರದ ವಿಲನ್ ಇರ್ತಿದ್ರಲ್ಲ, ಈಗ ಹಾಗಿಲ್ಲ. ಅಂದ್ರೆ ಐ ಮೀನ್ ದೆರ್ ಆರ್ ನಾರ್ಮಲ್ ಸಿಂಪಲ್ ಪೀಪಲ್. ಹೇಗ್ ನಾನು ಗ್ಯಾಂಗ್ಸ್ಟರ್ನಲ್ಲಿ ರೋಲ್ ಮಾಡಿದ್ದೆ, ಸಡನ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಒಬ್ಬ ವಿಭಿನ್ನ ರೀತಿಯ ವ್ಯಕ್ತಿ ಬರ್ತಾನೆ ಆ ಫಿಲಮ್ ಕ್ಲೈಮ್ಯಾಕ್ಸ್ನಲ್ಲಿ. ಸೊ ನನಗೆ ಆ ವಿಷಯವಾಗಿ ಐ ಥಿಂಕ್ ದಟ್ ವಾಸ್ ವೆರಿ ಫುಲ್ಫಿಲಿಂಗ್. ಯಾಕಂದ್ರೆ 1-2 ಗಂಟೆ ನಾನು ಆಡಿಯನ್ಸ್ನ ಫೂಲ್ ಮಾಡಬೇಕಿತ್ತು, ಮತ್ತೆ ಎಂಡಲ್ಲಿ ಅವನು ವಿಲನ್ ಆಗಿ ಹೊರ ಬರ್ತಾನೆ. ಸೊ ದಟ್ ಈಸ್ ದ ಚೇಂಜಿಂಗ್ ಫೇಸ್ ಆಫ್ ದ ವಿಲನ್ ಐ ಥಿಂಕ್ ಇನ್ ಆರ್ ಸಿನಿಮಾ. ಮತ್ತೆ ನನಗೆ ಬಹಳ ಇಷ್ಟ ಆಯ್ತು. ಹಾಗೆ ನನ್ನ ನೀಶ್ ಏನಾಗಿತ್ತು ಅದು ಸಾಕು ಅನ್ನಿಸ್ತು. ಈಗಿದು ಸ್ವಲ್ಪ ಜಾಸ್ತಿ ಆಯ್ತು, ಈಗ ನಾನು ಚೇಂಜ್ ಮಾಡಬೇಕು. ನೀವು ಹೇಳ್ದಾಗೆ ಆವಾರಪ್ಪನಲ್ಲಿ ಹಾಗೆ ಮಾಡಿದೆ, ಬೇರೆ ರೀತಿಯ ರೋಲ್. ಆವಾರಪ್ಪನ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಆದ್ರೆ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ ಹೆಸರು ಸೀರಿಯಲ್ ಕಿಸರ್ ಯಾಕಾಯ್ತು? ಅದೊಂದು ದೊಡ್ಡ ಕತೆ. ಆಕ್ಚುಲಿ ಒಂದು ದೊಡ್ಡ ಕತೆನಾ ಅಥವಾ ದೊಡ್ಡ ಕಿಸಸ್? ಎರಡು. ಆಕ್ಚುಲಿ ಇಮೇಜ್ ಕಾನ್ಷಿಯಸ್ಲಿ ನಾನೇ ಸ್ವತಃ ಬಿಲ್ಡ್ ಮಾಡಿದ್ದು. ಯಾವಾಗ ಮರ್ಡರ್ ಹಿಟ್ ಆಗಿತ್ತೋ, ಝೆಹರ್ ಹಿಟ್ ಆಗಿತ್ತೋ, ಆಗ ಒಂದು ಶೂಟಿಂಗ್ ನಡಿಬೇಕಾದ್ರೆ ನಾವು ಆಕ್ಚುಲಿ ಮಾರಿಷಸ್ ಹೋಗಿದ್ವಿ. ಮತ್ತೆ ಅಲ್ಲಿ ನನ್ನ ಫ್ರೆಂಡ್ಸ್ ಬಂದಿದ್ರು ಹೀಗೆ ಶೂಟಿಂಗ್ ನಡಿಬೇಕಾದ್ರೆ ನಮ್ಮ ಜೊತೆಗಿರೋದಿಕ್ಕೆ. ಮತ್ತೆ ಅಲ್ಲಿ ನನಗೆ ಒಬ್ಬ ಫ್ರೆಂಡ್, ಅಂದ್ರೆ ನನ್ನ ಫ್ರೆಂಡ್ಗೆ ಒಂದು ಟೀ ಶರ್ಟ್ ಸಿಕ್ತು, ಸೀರಿಯಲ್ ಕಿಸರ್ ಅಂತ ಇತ್ತು. ಹಿಂದೆ ಗ್ರೀನ್ ಟೀ ಶರ್ಟ್ ಅದು, ಅದ್ರ ಮೇಲೆ ಸೀರಿಯಲ್ ಕಿಸರ್ ಅಂತ ಬರ್ದಿತ್ತು. ಆಗ ನಾನು ಈ ಟೀ ಶರ್ಟ್ನ ನನಗೆ ಕೊಟ್ಬಿಡು ಅಂತ ಹೇಳ್ದೆ. ಓನ್ಲಿ 1 ಪರ್ಸನ್ ಕ್ಯಾನ್ ವೇರ್ ಇಟ್, ದಟ್ ಕ್ಯಾನ್ ಬಿ ಮೀ. ಮತ್ತೆ ಈ ದೇಶದಲ್ಲಿ ಈ ಟೀ ಶರ್ಟ್ನ ಹಾಕೊಳ್ಳೋದಿಕ್ಕೆ ಯಾರೂ ಇಲ್ವೇ ಇಲ್ಲ ಅಂತ ಹೇಳ್ದೆ. ಅವನು ಕೊಡೋದಿಲ್ಲ ಅಂತ ಹೇಳ್ದ. ಯಾಕಂದ್ರೆ ಈ ಟೀ ಶರ್ಟ್ನ ಹಾಕೊಂಡ್ರೆ ಫಿಲಮ್ ರಿಲೀಸ್ ಆಗುತ್ತೆ, ಪ್ರೊಮೋಸ್ನ ಜನ ನೋಡ್ತಾರೆ. ಆಗ ಈ ಟೀ ಶರ್ಟ್ ಹಾಕೊಂಡು ಹೊರಗಡೆ ಹೋದಾಗ ಇಮ್ರಾನ್ ಹಶ್ಮಿ ಕಾಪಿ ಮಾಡ್ತಿದ್ದಾನೆ ಅಂತ ಜನ ಹೇಳ್ತಾರೆ. ಸೊ ಎನಿವೇಸ್ ನಾನು ಅವನಿಂದ ಆ ಟೀ ಶರ್ಟ್ನ ಕದ್ದೆ, ಮತ್ತೆ ನಾನೇ ಅದನ್ನ ಆ ಸೆಟ್ಗೂ ಹಾಕೊಂಡು ಹೋದೆ. ಆ ಸಮಯದಲ್ಲಿ ಜವಾನಿ ದಿವಾನಿ ಶೂಟಿಂಗ್ ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿಂದ ಆ ಶಾಟ್ನ ನಂತರ ಐ ಥಿಂಕ್ ಆ ಶಾಟ್ನಲ್ಲಿ ಸೀರಿಯಲ್ ಕಿಸರ್ ಅನ್ನೋದು ಕಾಣಿಸ್ತು ಅನ್ಸುತ್ತೆ ಟರ್ನ್ ಮಾಡಿದಾಗ. ಅದಾದ್ಮೇಲೆ ಅದು ಟ್ಯಾಗ್ ಆಗೋಯ್ತು ಸೀರಿಯಲ್ ಕಿಸರ್ ಅಂತ. ಇನ್ನೂ ಇನ್ನೇನು ಹೆಸರಿಟ್ಟಿದ್ದಾರೋ, ಕಿಂಗ್ ಆಫ್ ಕಿಸರ್ಸ್, ಇನ್ನೇನೋ ಹೆಸರಿಟ್ಟಿದ್ದಾರೆ. ನೀವ್ ಹೇಳ್ತಾ ಇದ್ರಿ ನೀವು ಆ ರೀತಿ ಟೀ ಶರ್ಟ್ ಹಾಕೊಂಡ್ರಿ, ಮತ್ತೆ ಸೀರಿಯಲ್ ಕಿಸರ್ ಅನ್ನೋ ಹೆಸರು ನಿಮಗ್ ಬಂತು. ಹೌದು. ಆದ್ರೆ ನೀವೇನ್ ಫಿಲ್ಮ್ಗಳಲ್ಲಿ ಮಾಡಿದ್ರು? ಮರ್ಡರ್ನಲ್ಲಿ ಮಲ್ಲಿಕಾ ಶರಾವತ್ ಜೊತೆ ಏನ್ ಮಾಡಿದ್ರು? ತುಮ್ಸಾ ನಯಿ ದೇಕಾನಲ್ಲಿ ದಿಯಾ ಮಿರ್ಜಾ ಜೊತೆ ಏನ್ ಮಾಡಿದ್ರು? ಝೆಹರ್ನಲ್ಲಿ ಉದಿತಾ ಗೋಸ್ವಾಮಿ ಜೊತೆ ಏನ್ ಮಾಡಿದ್ರು? ಲಿಸ್ಟ್ ಇದೆ. ಮತ್ತೆ ಕಿಲ್ಲರ್ನಲ್ಲಿ ಮುಗಿತಾನೇ ಇಲ್ಲ. ಮತ್ತೆ ನೀವು ದೋಷಾರೋಪ ಮಾಡ್ತಾ ಇದ್ದೀರಾ ಒಂದು ಬಡ ಟೀ ಶರ್ಟ್. ಇಲ್ಲ ನೋಡಿ, ಇದರಲ್ಲಿ ಡೈರೆಕ್ಟರ್ದು ಕೂಡ ಐ ಥಿಂಕ್ ದೊಡ್ಡ ರೋಲ್ ಇರುತ್ತೆ. ನೀವು ನನಗೆ ಈಗ ನನ್ನ ಮೇಲೆ ಏನು ಈ ಆರೋಪ ಮಾಡ್ತಾ ಇದ್ದೀರಾ, ಅದು ಡೈರೆಕ್ಟರ್ ಮೇಲೆ ಕೂಡ ಮಾಡಬೇಕು. ಯಾಕಂದ್ರೆ ಅವ್ರು ಕೂಡ ನನ್ನ ಕನ್ವಿನ್ಸ್ ಮಾಡಿದ್ದಾರೆ. ಪ್ರತಿ ಪಿಕ್ಚರ್ನ ಮುಂಚೆ ನಾನು ಕೇಳ್ತಿದ್ದೆ, ನೋಡಿ ನಾನು ಈ ಸೀನ್ ಮಾಡೋಂಥ ಅಗತ್ಯ ಇದೆಯಾ, ಪ್ಲೀಸ್ ಹೇಳಿ ನನಗೆ ಅಂತ. ಯಾಕಂದ್ರೆ ಇದು ಸ್ವಲ್ಪ ಜಾಸ್ತಿ ಆಗ್ತಿದೆ, ಪದೇ ಮಾಡ್ತಾ ಇದ್ದೀನಿ ನಾನು. ಯಾವ ಹೀರೋಯಿನು ನಿಮ್ಗೆ ಹೇಳಿಲ್ವಾ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ? ಆಕ್ಚುಲಿ ಹೀರೋಯಿನ್ಸ್ ಬಹಳ ಹೆದರ್ಕೋತಾರೆ. ಯಾಕಂದ್ರೆ ನಾನು ಎಸ್ಪೆಷಲಿ ನ್ಯೂ ಕಮರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವ್ರ ಪ್ರಕಾರ ಇಮ್ರಾನ್ ಹಶ್ಮಿ ಇಮೇಜ್ ಹಾಗೇ ಇದೆ. ಅಂದ್ರೆ 5ನೇ ಫಿಲಮ್ ನಂತರ ಯಾವ ನ್ಯೂ ಕಮರ್ಸ್ ಜೊತೆ ನಾನು ಕೆಲಸ ಮಾಡಿದ್ನೋ ಅವ್ರಿಗೆ ಸೆಟ್ಗೆ ಬರೋದಕ್ಕೂ ಮುಂಚೆನೆ ಓಹೋ ಇಮ್ರಾನ್ ಹಶ್ಮಿ ಅಂದ್ರೆ ಭೂತ, ಗೊತ್ತಿಲ್ಲ ಹುಚ್ಚನೇ ಇರಬೇಕು ಈ ವ್ಯಕ್ತಿ. ಸೊ ಈ ಇಮೇಜ್ ಏನಿತ್ತು ಅವ್ರ ಮನಸ್ಸಲ್ಲೂ ಇತ್ತು. ಮತ್ತೆ ಬಟ್ ಐ ಆಮ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಮತ್ತೆ ಒಂದು ನೋಡಿ, ಬೇರೆಯವ್ರನ್ನ ನಾವು ನೋಡಿದೀವಿ ಯಾರು ಕಿಸ್ ಮಾಡಿದ್ರು. ಮೀಕಾ ರಾಕಿ ಸಾವಂತ್ ಕಿಸ್ ಮಾಡಿ ತೊಂದ್ರೆಲ್ ಸಿಕ್ಕಾಕೊಂಡ.
ರಿಚರ್ಡ್ ಗೇರ್ ಶಿಲ್ಪಾ ಶೆಟ್ಟಿಗೆ ಕಿಸ್ ಮಾಡಿದ್ರು, ತೊಂದ್ರೆಲ್ ಸಿಕ್ಕಾಕೊಂಡ್ರು. ಮತ್ತೆ ನೀವು ಕಿಸ್ ಮಾಡಿ ಮಾಡಿ ಮುಂದುವರಿತಾ ಇದ್ದೀರಾ. ಒಳ್ಳೆ ವಿಷಯ ಅಲ್ವಾ? ಒಂದು ರೀತಿ ಒಳ್ಳೇದೇ ಅಲ್ವಾ? ಇಟ್ಸ್ ಗುಡ್ ಟು ಕಿಸ್ ಆ್ಯಂಡ್ ಗೆಟ್ ಪೇಡ್ ಫಾರ್ ಇಟ್. ಸೊ ಐ ಡೋಂಟ್ ಥಿಂಕ್ ಯಾವುದೇ ವ್ಯಕ್ತಿ ಈ ವಿಷಯದಲ್ಲಿ ಯಾವತ್ತೂ ಕಂಪ್ಲೇಂಟ್ ಮಾಡ್ತಾನೆ ಅಂತ. ಐ ಡೋಂಟ್ ಥಿಂಕ್ ಸೊ. ಮತ್ತೆ ನಾನ್ ಕೇಳ್ಪಟ್ಟೆ ನೀವು ಇಂಡಸ್ಟ್ರಿನಲ್ಲಿ ಹಬ್ಸಿದ್ದೀರಂತೆ. ಯಾವ ಹುಡುಗಿಗೆ, ಯಾವ ಹೀರೋಯಿನ್ಗೆ ಇಮ್ರಾನ್ ಹಾಶ್ಮಿ ಕಿಸ್ ಮಾಡ್ತಾರೋ ಅವರು ಸಕ್ಸಸ್ಫುಲ್ ಆಗ್ತಾರೆ ಅಂತ. ಇಲ್ಲ, ಆ ಥರ ವಿಷಯನ ನಾನು ಸ್ಪ್ರೆಡ್ ಮಾಡಿಲ್ಲ. ಮತ್ತೆ ಇಲ್ಲಿ ನೋಡಿ, ನ್ಯೂಸ್ ಪೇಪರ್ನಲ್ಲಿ ಬಂದಿದೆ, ನನ್ನ ಹತ್ರ ಕ್ಲಿಪ್ಪಿಂಗ್ ಇದೆ. ಇದು 15th June 2007 ಇಮ್ರಾನ್ನ ಚುಂಬನದ ಚಮತ್ಕಾರ. ಇಲ್ಲ, ನಾನು ಡೈರೆಕ್ಟ್ಲಿ ಆ ಮಾತನ್ನು ಹೇಳಿಲ್ಲ. ಐ ಥಿಂಕ್ ಯಾವ ಹುಡುಗಿರ ಜೊತೆ ನಾನು ಕೆಲಸ ಮಾಡಿದ್ದೀನೋ ಬರೀ ಈ ಸೀನ್ಸ್ ಅಲ್ಲ, ಅವರಲ್ಲೂ ಕೆಪಬಿಲಿಟಿ ಇದೆ ಮತ್ತೆ ಹಾಗೆ ಟ್ಯಾಲೆಂಟ್ ಕೂಡ ಇದೆ. ಕೇವಲ ಈ ಸೀನ್ನ ಆಧಾರದ ಮೇಲೆ ಹೇಳಕ್ಕಾಗಲ್ಲ. ಹೌದು, ಟ್ಯಾಲೆಂಟ್ ಮುಂದುವರಿಯಲ್ಲ. ಐ ಥಿಂಕ್ ಕೇವಲ ಒಂದು ಕಿಸ್ನ ಆಧಾರದ ಮೇಲೆ ಹೇಳಕ್ಕಾಗಲ್ಲ ಫಿಲಮ್ ಓಡುತ್ತೆ ಮತ್ತೆ ಯಾವುದೇ ಆಕ್ಟರ್ ಸಕ್ಸಸ್ ಆಗ್ತಾರೆ ಅಂತ. ಮತ್ತೆ ಹಾಗೆ ಒಂದ್ ವೇಳೆ ಆಕ್ಟ್ರೆಸ್ನ ಜೊತೆ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ 100% ಸಕ್ಸಸ್ಫುಲ್ ಆಗ್ತಾರೆ ಅಂತಾನೂ ಅಲ್ಲ. ಐ ಥಿಂಕ್ ಅವರಲ್ಲೂ ವಿಷಯ ಇದೆ, ಅವರಲ್ಲೂ ಒಂದು ಟ್ಯಾಲೆಂಟ್ ಇದೆ, ಅವರಲ್ಲೂ ಕೆಲಸ ಮಾಡೋ ಉತ್ಸಾಹ ಇದೆ. ಸೊ ಕೇವಲ ಒಂದು ಸೀನ್ನ ಆಧಾರದ ಮೇಲೆ ಆಡಿಯನ್ಸ್ ಐ ಡೋಂಟ್ ಥಿಂಕ್ ಒಬ್ಬ ಆಕ್ಟರ್ನ ಅಥವಾ ಆಕ್ಟ್ರೆಸ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನನ್ಗನ್ಸಲ್ಲ. ನಾನು ಯಾವತ್ತೂ ಆ ಥರ ಕ್ಲೈಮ್ ಐ ಡೋಂಟ್ ಥಿಂಕ್ ಐ ಮೇಡ್ ಇಟ್. ಒಂದ್ ವೇಳೆ ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಸರಿ ಬಿಡಿ, ಜನತೆ ನಿಮ್ಮನ್ನ ಕ್ಷಮಿಸ್ತಾರೆ. ಆದ್ರೆ ಜನತೆಯನ್ನ ಕೇಳೋಣ, ನಿಮ್ಮ ಈ ಕಿಸ್ಸಿಂಗ್ ಟ್ಯಾಲೆಂಟ್ ಬಗ್ಗೆ ಜನ ಏನಾದ್ರೂ ಕೇಳೋದಕ್ಕೆ ಇಷ್ಟಪಡ್ತಾರಾ ಅಂತ. ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನೀವ್ ಇಷ್ಟೊಂದು ಹಾಟ್ ಆಗಿದ್ದೀರಾ, ಇದ್ರ ಗುಟ್ಟೇನು? ಗೊತ್ತಿಲ್ಲ, ಇದಕ್ಕೂ ಮೊದಲು ನನಗೆ ಈ ಹಾಟ್ ಶಬ್ದದ ಅರ್ಥನೇ ಗೊತ್ತಿಲ್ಲ. ಅಂದ್ರೆ ನಾನು ಯಾವತ್ತೂ ಹೀಗೆ ಯೋಚಿಸೇ ಇಲ್ಲ ಗಂಡಸರು ಹಾಟ್ ಆಗಿರ್ಬೋದು ಅಂತ. ವಿಮೆನ್ ಆರ್ ಹಾಟ್. ಸೊ ಗೊತ್ತಿಲ್ಲ. ಐ ಥಿಂಕ್ ನಾನು ಮಾಡಿರೋ ಫಿಲಮ್ಸಿಂದ ನನಗೆ ಒಂದು ಹಾಟ್ ಇಮೇಜ್ ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ. ಮತ್ತೆ ನೀವು ನಿಮ್ಮ ಸಿನಿಮಾಗಳಲ್ಲಿ ತೋರಿಸ್ತೀರಾ ಬೇರೆಯವರ ಹೆಂಡತಿಗೆ ಹೇಗ್ ಲೈನ್ ಹೊಡೆಯೋದು? ಒಂದ್ ವೇಳೆ ಜನರಿಗೆ ಹಾಗನ್ಸುತ್ತೆ ಅಂದ್ರೆ ಇರ್ಬೋದು, ಇದರಲ್ಲೂ ಕೂಡ ಸತ್ಯ ಇರ್ಬೋದು ಅನ್ಸುತ್ತೆ. ಇಲ್ಲ, ಆದ್ರೆ ನೀವು ಜನರಿಗೆ ಇಂಥ ವಿಷಯಗಳನ್ನ ಕಲಿಸ್ತಾ ಇದ್ದೀರಾ ಅಲ್ವಾ? ಇಲ್ಲ, ನಾನು ಕಲಿಸ್ತಾ ಇಲ್ಲ. ನೋಡಿ, ಫಿಲ್ಮ್ನ ಎಂಡ್ನಲ್ಲಿ ಒಂದು ಮೆಸೇಜ್ ಕೂಡ ಇದೆ, ಹೀಗ್ ಮಾಡೋದು ತಪ್ಪು ಅಂತ. ಮತ್ತೆ ಎಂಡ್ನಲ್ಲಿ ಒಬ್ಬ ವಿಲನ್ಗೆ ಶಿಕ್ಷೆನೂ ಕೂಡ ಸಿಗುತ್ತೆ. ನೀವು ನೋಡಿರ್ಬೋದು. ನಾನು ಮಲ್ಲಿಕಾನ ಕರ್ಕೊಂಡು ಹೋಗೋದಿಲ್ಲ. 2 ಗಂಟೆಗಳ ಕಾಲ ಜನರಿಗೆ ಕಲಿಸ್ತೀರಾ ಚೀಟಿಂಗ್ ಹೇಗ್ ಮಾಡೋದು ಅಂತ. 2 ಗಂಟೆಗಳ ಕಾಲ ಹೇಳ್ತೀರಾ ಇನ್ನೊಬ್ಬರ ಹೆಂಡತಿಗೆ ಲೈನ್ ಹೇಗ್ ಹೊಡೆಯೋದು ಅಂತ. ಕೊನೆಯಲ್ಲಿ ಫಿಲ್ಮ್ಗಳಲ್ಲಿ ಹೇಗ್ ಪೊಲೀಸ್ನವ್ರು ಬರ್ತಾರೋ ಹಾಗೆ ನೀವೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೋಗ್ತೀರಾ. ವೆಲ್, ಅದೊಂದು ಐ ಥಿಂಕ್ ಒಂದು ಕ್ಯಾರೆಕ್ಟರ್ನ ರಿಡಂಪ್ಷನ್ ಅಂತ ಅನ್ಸುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಈಗ ವಿಲನ್ಸ್ ಮಲ್ಟಿ ಡೈಮೆನ್ಷನಲ್ ಆಗಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ರಿಯಲಿಸಮ್ ಇರುತ್ತೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಯಾವ್ದಾದ್ರೂ ತಪ್ಪು ಮಾಡಿರ್ತೀವಿ, ಮತ್ತೆ ಅದು ರಿಯಲಿಸ್ಟಿಕಲಿ ನನ್ನ ಫಿಲಮಲ್ಲಿ ಡಿಪಿಕ್ಟ್ ಆಗುತ್ತೆ. ಒಬ್ಬ ಕಂಪ್ಲೀಟ್ಲಿ ಒಬ್ಬ ವಿಲನ್ ಅಲ್ಲ, ಅವನೊಬ್ಬ ಗ್ರೇ ಕ್ಯಾರೆಕ್ಟರ್. ಅವನಲ್ಲೂ ಕೆಲವು ನ್ಯೂನತೆಗಳಿವೆ, ಕೆಲವು ತಪ್ಪುಗಳನ್ನ ಮಾಡ್ತಾನೆ, ಮತ್ತೆ ಅವನ್ನ ಸರಿಪಡಿಸ್ತಾನೆ ಎಂಡ್ನಲ್ಲಿ. ಇಮ್ರಾನ್, ಇಲ್ಲಿವರೆಗೂ ನಾವು ಚರ್ಚೆಯಲ್ಲಿದ್ದ ನಿಮ್ಮ ಫಿಲ್ಮ್ಗಳ ಬಗ್ಗೆ ಮಾತಾಡಿದ್ವಿ. ಅವರ ಪನ್ನಲ್ಲಿ ನಿಮ್ಮ ಇಮೇಜನ್ನ ಬದಲಾಯಿಸೋ ಪ್ರಯತ್ನ ಮಾಡಿದ್ದೀರಾ. ಆದ್ರೆ ಇದೆಲ್ಲದರ ಹಿಂದೆ ಅಡಗಿರೋ ಒಂದು ಮುಖ ಇದೆ, ಇಮ್ರಾನ್ ಹಾಶ್ಮಿ ಅವರದ್ದು. ಇಮ್ರಾನ್ ಹಾಶ್ಮಿ ಬಾಲ್ಯದಲ್ಲಿ ಹೇಗಿದ್ರು, ಯಾವ ರೀತಿ ತುಂಟಾಟ ಮಾಡ್ತಿದ್ರು, ಇದ್ರ ಬಗ್ಗೆ ನನ್ನ ಹತ್ರ ಆರೋಪ ಇದೆ, ಪ್ರಶ್ನೆಗಳಿವೆ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮಾತಾಡೋಣ ಇಮ್ರಾನ್ ಹಾಶ್ಮಿಯ ಬಾಲ್ಯದ ಬಗ್ಗೆ, ಇಮ್ರಾನ್ ಹಾಶ್ಮಿ ಅವರ ತುಂಟತನದ ಬಗ್ಗೆ. ಇಮ್ರಾನ್ ಹಾಶ್ಮಿ ನಾಟಿ ಯಾಕಾದ್ರು, ಇದನ್ನ ಹೇಳ್ತೇವೆ ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ಆರೋಪಗಳು ಮತ್ತು ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಫಿಲ್ಮ್ ಸ್ಟಾರ್ ಇಮ್ರಾನ್ ಹಾಶ್ಮಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಇಮ್ರಾನ್ ಹಾಶ್ಮಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಹಾಶ್ಮಿ ಮೇಲಿರುವ ಆರೋಪ, ಇವರು ಸೋಮಾರಿಯೂ ಹೌದು ಹಾಗೂ ಅಲೆಮಾರಿ ಕೂಡ. ಇಮ್ರಾನ್, ಈ ಮಾತು ನಿಜನಾ? ನಿಮ್ಮ ಕಾಲೇಜಿನ ದಿನಗಳಲ್ಲಿ ನೀವು ಓದ್ತಾ ಇದ್ದಿದ್ದು ಕಡಿಮೆ ಮತ್ತೆ ಅಡ್ಡಾಡೋದು ಜಾಸ್ತಿ ಆಗಿತ್ತು. ಕ್ಲಾಸ್ಗೆ ಹೋಗ್ತಾ ಇದ್ದಿದ್ದು ಕಡಿಮೆ, ಹುಡುಗಿರ ಹಿಂದೆ ಹೋಗ್ತಾ ಇದ್ದಿದ್ದೆ ಜಾಸ್ತಿ. ಹೌದು, ಇದು ಸತ್ಯವಾದ ಮಾತೆ. ಐ ಆಮ್ ಶೋರ್ ಇದನ್ನ ಭಟ್ ಸಾಬ್ ನಿಮ್ಗೆ ಹೇಳಿರ್ಬೇಕು ಅನ್ಕೋತೀನಿ. ಭಟ್ ಸಾಬ್ ನಿಮ್ಮ ಸಂಪೂರ್ಣ ಜಾತಕನೇ ನನಗೆ ಹೇಳಿದ್ದಾರೆ. ಇಲ್ಲ, ಈ ಮಾತು ನಿಜಾನೇ. ನಾನು ಕಾಲೇಜಲ್ಲಿ ನಾನು 5 ವರ್ಷ ಇದ್ದೆ. ಆ 5 ವರ್ಷ ಕಾಲೇಜಲ್ಲಿ ಏನು ಮಾಡಿದೆ ಅಂತಲೇ ಗೊತ್ತಿಲ್ಲ. ಕಾಲೇಜ್ಗೂ ಹೋಗ್ತಿರ್ಲಿಲ್ಲ, ಲೆಕ್ಚರ್ಸು ಅಟೆಂಡ್ ಮಾಡ್ತಿರ್ಲಿಲ್ಲ ನಾನು. ಆ್ಯಕ್ಚುಲಿ ಐ ಥಿಂಕ್ ಇಡೀ ಆ 5 ವರ್ಷದಲ್ಲಿ 3 ಲೆಕ್ಚರ್ಸ್ ಅಟೆಂಡ್ ಮಾಡಿರ್ಬೋದು ಅಷ್ಟೇ ನಾನು. ಅದರಲ್ಲೂ 2 ಸಲ ಹೊರಗೆ ಹಾಕಿದ್ರು, ಟೀಚರ್ ನನ್ನ ಹೊರಗೆ ಹಾಕಿದ್ರು. ಒಂದಿನ ಚ್ಯೂಯಿಂಗಮ್ ಅಗೆತಿದ್ದೆ, ಇನ್ನೊಂದು ಸಲ ಲೇಟಾಗಿ ಬಂದಿದ್ದೆ ಕ್ಲಾಸ್ಗೆ. ಸೊ ಆ್ಯಕ್ಚುಲಿ ಟೆಕ್ನಿಕಲಿ ನಾನು ಕೇವಲ ಒಂದೇ ಸಲ ಕಾಲೇಜ್ ಅಟೆಂಡ್ ಮಾಡಿರೋದು. ಆದರೆ ನೋಡಿ, ನಾನು ಯಾವತ್ತೂ ಫೇಲ್ ಆಗಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು ನನ್ನ ತಂದೆ ತಾಯಿ ದುಡ್ಡು ಕಟ್ಟಿದ್ದಾರೆ, ನಾನು ಪಾಸ್ ಆಗಬೇಕು. ಐ ಹ್ಯಾವ್ ಟು ಲಿವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ಸ್. ಮತ್ತು ಈ ಫ್ರೆಂಡ್ಸ್ ಜೊತೆ ಓಡಾಡೋ ವಿಷಯ ಬಂದರೆ ಐ ಥಿಂಕ್ ಇಟ್ಸ್ ಅ ಫನ್ ಥಿಂಗ್. ಐ ಥಿಂಕ್ ಎಲ್ಲ ಯಂಗ್ಸ್ಟರ್ಸ್ ಮತ್ತೆ ಕೇವಲ ಕಾಲೇಜಿಂದ ಹೊರಗಾಕಿದ್ದಷ್ಟೇ ಅಲ್ಲ, ಕಾಲೇಜಲ್ಲಿ ಮೋಜು ಮಸ್ತಿ ಮಾಡ್ತಿದ್ರಿ. ಮತ್ತೆ ನಿಮ್ಮನ್ನ ಕಳಿಸಿದ್ರು ಶಾಮಕ್ ಡಾವರ್ ಅವರ ಡ್ಯಾನ್ಸ್ ಕ್ಲಾಸಸ್ಗೆ. ಹೌದು, ಅಲ್ಲಿಂದನೂ ಹೊರಗಾಕಿದ್ರು. ಹೌದು.
ನೋಡಿ, ಫಸ್ಟ್ ಆಫ್ ಆಲ್ ನಾನೊಬ್ಬ ಕೆಟ್ಟ ಡ್ಯಾನ್ಸರ್. ಆದರೆ ಆ ಕಾರಣಕ್ಕೆ ನನ್ನ ಹೊರಗೆ ಹಾಕಿರಲಿಲ್ಲ. ಅದೇನಾಗಿತ್ತು ಅಂದರೆ, ಅವರ ಕ್ಲಾಸ್ನಲ್ಲಿ ಯಾವಾಗಲೂ ಒಂದು ಸಮ್ಮರ್ ಕ್ಯಾಂಪ್ ಆಗ್ತಿತ್ತು. ಅದು ಪ್ರತಿ ಸಮ್ಮರ್ ವೆಕೇಷನಲ್ಲಿ ನಡೀತಿತ್ತು. ಸೊ ನಾನು ನನ್ನ ಕೆಲವು ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾ ಇದ್ವಿ. ಆದರೆ ನಾವ್ಯಾರು ಅಲ್ಲಿ ಡ್ಯಾನ್ಸ್ ಕಲಿಯೋದಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲೋ ಹಿಂದೆ ನಿಂತ್ಕೊಂಡು ನಾವು ಅಲ್ಲಿ ಹುಡುಗಿರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ವಿ. ಸೊ ಆ್ಯಕ್ಚುಲಿ ಒಂದು ಕ್ಲಾಸ್ ಮುಗಿದಿತ್ತು. ಏನಾಗುತ್ತೆ ಅಂದರೆ, ಪ್ರತಿ ಕ್ಲಾಸ್ನ ನಂತರ ನೀವು ಹೈಯರ್ ಲೆವೆಲ್ಗೆ ಹೋಗ್ತಾ ಇರ್ತೀರ. ಆದರೆ ನಾವು ಮಾತ್ರ ಅಲ್ಲೇ ಸಿಕ್ಕಾಕೊಂಡಿದ್ವಿ. ಸೊ ನೆಕ್ಸ್ಟ್ ಸಮ್ಮರ್ ವೆಕೇಷನಲ್ಲಿ ನಾವು ಅಲ್ಲೇ ಬಿಗಿನರ್ ಕ್ಲಾಸ್ನಲ್ಲೇ ಇದ್ವಿ, ಮುಂದಕ್ಕೆ ಹೋಗಲೇ ಇಲ್ಲ. ಸೊ ಒಂದಿನ ಶಾಮಕ್ ಡಾವರ್ ಅವ್ರು ಬಂದು ಕ್ಲಾಸ್ಗೆ ಕೇಳಿದ್ರು, ನೀವು ಮುಂದೆ ಹೋಗಬೇಕಿತ್ತು, ಇನ್ನೂ ಬಿಗಿನರ್ನಲ್ಲೇ ಇದಿರಲ್ಲ ಅಂತ. ಹಾಗಾಗಿ ಅವ್ರ ಕ್ಲಾಸಿಂದ ತೆಗೆದು ಹಾಕಿದ್ರು. ಮತ್ತೆ ನಾನ್ ಕೇಳ್ಪಟ್ಟೆ, ಯಾವಾಗ ಭಟ್ ಸಾಬ್ ನಿಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಕೊಟ್ರು, ಆಗ್ಲೂ ನೀವು ಹಿಂದೆ ಕುರ್ಚಿಲ್ ಕೂತು ನಿದ್ದೆ ಮಾಡ್ತಿದ್ರಂತೆ. ಕೆಲಸದಲ್ಲಿ ಆಸಕ್ತಿನೇ ಇರ್ಲಿಲ್ವಂತೆ. ಹೌದು. ನೋಡಿ, ನಾನೊಬ್ಬ ಕೆಲ್ಸಕ್ಕೆ ಬಾರದ ಅಸಿಸ್ಟೆಂಟ್ ಆಗಿದ್ದೆ. ನನ್ನ ಜೊತೆ ನನ್ನ ಅಣ್ಣ ಏನಿದ್ರು, ಅದೇ ಅವಾರಪ್ಪನ್, ಜಹರ್, ಕಲಿಯುಗ್ ಡೈರೆಕ್ಟ್ ಮಾಡಿದ್ರಲ್ಲ, ಅವರು ತುಂಬ ಫೋಕಸ್ಡ್ ಆಗಿದ್ರು. ಅವರಿಗೆ ಮೊದಲಿಂದಾನು ಅವ್ರಿಗೆ ಒಂದು ಗುರಿ ಇತ್ತು, ಡೈರೆಕ್ಟರ್ ಆಗಬೇಕು ಅಂತ. ಮತ್ತು ನನ್ನ ವಿಷಯ ಬಂದರೆ, ನಾನು ಕಾಲೇಜ್ ಮುಗಿಸಿ ಬಂದಾಗ ನನಗೆ ಯಾವುದೇ ಗುರಿ ಇರಲಿಲ್ಲ. ಭಟ್ ಸಾಬ್ ನನಗೆ ಈ ಅಲೆಮಾರಿ ವ್ಯಕ್ತಿಗೆ ಸರಿಯಾದ ದಾರಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಆದರೆ ನಾನು ಯಾವಾಗ ಸೆಟ್ಟಿಗೆ ಹೋಗ್ತಿದ್ನೋ, ಅಲ್ಪ ಸ್ವಲ್ಪ ಕೆಲಸ ಮಾಡ್ತಿದ್ದೆ ನಾನು. ಆದರೆ ಆ್ಯಕ್ಚುಲಿ ಭಟ್ ಸಾಬ್ ಸುಮಾರು ಸಲ ನನ್ನ ಸೆಟ್ಟಲ್ಲಿ ಹಿಡಿದಿದ್ದಾರೆ. ಶಾರ್ಟ್ ನಡಿಬೇಕಾದ್ರೆ ನಾನು ಎಲ್ಲೋ ಹಿಂದೆ ಫೋನ್ ಹಿಡ್ಕೊಂಡಿದ್ದೆ, ಇಲ್ಲ ಯಾವುದೋ ಸೋಫಾ ಮೇಲೆ ಮಲಗಿರ್ತಿದ್ದೆ. ಆದರೆ ಐ ಥಿಂಕ್ ನಾನಲ್ಲಿ ಕಲಿತಾ ಇದ್ದೆ. ಐ ಡೋಂಟ್ ಥಿಂಕ್ ದಟ್ ಐ ಶುಡ್ ಬಿ ಬ್ಲೇಮ್ ಫಾರ್ ದಟ್. ಒಬ್ಬ ಫೋನ್ನಲ್ಲಿ ಮಾತಾಡ್ತಾ ಸೋಫಾ ಮೇಲೆ ಮಲಗಿದ್ದು ಹುಡುಗಿರ್ನ ನೋಡ್ತಾ ಹೇಗೆ ಕಲಿಯೋದಿಕ್ಕಾಗತ್ತೆ? ವೆಲ್ ನೋಡಿ, ಒಂದು ಬಿಗಿನಿಂಗ್ ಫೇಸ್ ಇತ್ತು. ಆಗ ನಾನು ಕಲಿತಿದ್ದೆ ಅಸಿಸ್ಟೆಂಟ್. ನಿಜ ಏನು ಅಂತಂದ್ರೆ, ಭಟ್ ಸಾಬ್ ನಿಮ್ಮ ಕಿವಿ ಹಿಂಡಿ ಆಕ್ಟರ್ ಮಾಡಿದ್ರು. ಅವರು ಒಂದ್ ರೀತಿಲಿ ನಿಮ್ಮನ್ನ ಹೌಸ್ ಅರೆಸ್ಟ್ ಮಾಡಿದ್ರು. ಸುಮಾರು ತಿಂಗಳುಗಳ ಕಾಲ ಹೇಳ್ಬೇಕು ಅಂದ್ರೆ ಒಂದ್ ರೀತಿಲಿ ನಿಮ್ಮನ್ನ ಟಾರ್ಚರ್ ಮಾಡಿದ್ರು. ಟಾರ್ಚರ್, ಹೌದು. ಆ್ಯಕ್ಚುಲಿ ಭಟ್ ಸಾಬ್ದು ಒಂದು ಟ್ರೈನಿಂಗ್ ಇರುತ್ತೆ. ಒಂದು ರೀತಿಲಿ ಒಂದು ಧರ್ಮಶಾಲೆ ಓಪನ್ ಮಾಡಿದ್ದಾರೆ ಅವರು. ಅವ್ರ ಜೊತೆ ಯಾರಾದರೂ ನ್ಯೂ ಕಮರ್ ಬಂದಾಗ ಅವ್ರನ್ನ ಟ್ರೈನ್ ಮಾಡ್ತಾರೆ. ಅವ್ರ ಜೊತೆ ಕನ್ಸಿಡರ್ಡ್ ಅಮೌಂಟ್ ಆಫ್ ಟೈಮ್ ಇರಬೇಕಾಗತ್ತೆ. ಆಗ ಅವರು ನಿಮ್ಮನ್ನ ಎಷ್ಟು ಗೇಲಿ ಮಾಡ್ತಾರೆ ಅಂದರೆ, ಮತ್ತು ಅವ್ರು ಹೇಳ್ತಾರೆ, ಯೋ ಗುಡ್ ಫಾರ್ ನಥಿಂಗ್ ಅಂತ, ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ. ಹಿ ಕಂಪ್ಲೀಟ್ಲಿ ಬ್ರೇಕ್ಸ್ ಯು ಡೌನ್. ಸೊ ಅಲ್ಲಿಂದ ಯು ಹ್ಯಾವ್ ಟು ರೈಸ್ ಅಬೌಟ್ ದಟ್ ಮೂಮೆಂಟ್. ಮತ್ತು ಭಟ್ ಸಾಬ್ ಜೊತೆ ಐ ಥಿಂಕ್ ಫುಟ್ಬಾತ್ಗೂ ಮೊದಲು ಹೀಗೆ ಸುಮಾರು 6 ತಿಂಗಳು ನಾನು ಭಟ್ ಸಾಬ್ ಜೊತೆ ಇದ್ದೆ ಸ್ಕ್ರಿಪ್ಟಿಂಗ್ ಮಾಡಬೇಕಾದ್ರೆ. ಮತ್ತೆ ಒಂದು ಕಂಪ್ಲೀಟ್ ಚೇಂಜ್ ಬಂದ್ಬಿಡ್ತು ನನ್ನಲ್ಲಿ ಅದಾದ್ಮೇಲೆ. ಒಂದು ವಿಷಯ 6-7 ತಿಂಗಳ ಕಾಲ ಏನು ಅಂದರೆ, ಈಗ ನಾನು ಸೋಮಾರಿ ಅಲ್ಲ. ಮೊದಲು ಸೋಮಾರಿ ಆಗಿದ್ದೆ, ತುಂಬಾನೇ ಸೋಮಾರಿ ಆಗಿದ್ದೆ. ಆದರೆ ಭಟ್ ಸಾಬ್ನ ನೋಡಿದ್ಮೇಲೆ ನನಗೂ ಕೂಡ ನಾನು ಜೀವನದಲ್ಲಿ ಏನಾದರೂ ಮಾಡಲೇಬೇಕು ಅನ್ನೋ ಆಸೆ ಬಂತು. ಮತ್ತೆ ನನಗೆ ತುಂಬ ಸ್ಟ್ರೇಂಜ್ ಅನ್ಸೋದು, ಭಟ್ ಸಾಬ್ ನಿದ್ದೆನೇ ಮಾಡ್ತಿರ್ಲಿಲ್ಲ. ಈಸ್ ಆಲ್ವೇಸ್ ಏನಾದರೂ ಕೆಲಸ ಮಾಡ್ತಿರ್ತಾರೆ, ಫೋನ್ನಲ್ಲಿ, ಇಲ್ಲ ಯಾವುದಾದ್ರೂ ಬುಕ್ ಓದ್ತಾ ಇರ್ತಾರೆ, ಅವರ ಇನ್ಪುಟ್ಸ್ನ ಕೊಡ್ತಿರ್ತಾರೆ ಕಂಪನಿಗೆ. ಸೊ ನಾನು ಅಲ್ಲಿಂದ ಬಹಳಷ್ಟು ಕಲಿತೆ. ಮತ್ತೆ ದಟ್ ವಾಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮೀ. ನನಗೆ ಏನಾದರೂ ಮಾಡ್ತಾ ಭಟ್ ಸಾಬ್ ನಿದ್ದೆಲಿದ್ದ ಒಬ್ಬ ವ್ಯಕ್ತಿನ ಎಚ್ಚರಿಸಿದ್ರು, ಒಬ್ಬ ಸೋಂಬೇರಿನ ಆಕ್ಟಿವ್ ಮಾಡಿದ್ರು ಅಂತ. ಹೌದು, ಒಬ್ಬ ನಿಷ್ಪ್ರಯೋಜಕನನ್ನ ಹೀರೋ. ಹೌದು. ಇಮ್ರಾನ್, ಇದು ನಿಜನಾ? ನೀವು ಯಾವತ್ತೂ ಸೋಮಾರಿ ತಂದಿಂದ ನೀವು ಪ್ರಯತ್ನ ಪಡ್ಲಿಲ್ಲ ಫಿಸಿಕ್ ಮಾಡೋದಕ್ಕೆ, ಎಕ್ಸರ್ಸೈಸ್ ಮಾಡೋದಕ್ಕೆ, ಮತ್ತೆ ನೀವು ಇವತ್ತು ಜಿಮ್ ಹೋಗೋದಕ್ಕೆ ಹೆದರ್ಕೋತೀರಾ? ಇಲ್ಲ, ಹಾಗೇನಿಲ್ಲ. ಕೆಲವು ಫಿಲಮ್ಗಳಿಗಾಗಿ ನಾನು ನನ್ನ ವೆಯ್ಟ್ ಲಾಸ್ ಕೂಡ ಮಾಡಿದ್ದೀನಿ. ಯಾಕಂದರೆ ಅವಾರಪ್ಪನಲ್ಲಿ ಒಂದು ಬೇರೆ ರೀತಿ ಲುಕ್ ಇತ್ತು, ಅದಕ್ಕೆ ನಾನು ಅದರಲ್ಲಿ ವೆಯ್ಟ್ ಕಡಿಮೆ ಮಾಡಬೇಕಿತ್ತು. ಮತ್ತು ಇದಕ್ಕೂ ಮೊದಲು ಕೂಡ ನಾನು ವರ್ಕೌಟ್ಸ್ಗೆ ಹೋಗ್ತಾ ಇದ್ದೆ. ಸೊ ಇದರಲ್ಲಿ ನಾನು ಈ ವಿಷಯದಲ್ಲಿ ನನ್ನ ಸೋಮಾರಿತನ ಎಲ್ಲೂ ಕಾಣಿಸಿಲ್ಲ. ಯಾವಾಗ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ನೋ, ಯಾವಾಗ ಫಿಲಮ್ಸ್ ಮಾಡೋಕ್ಕೆ ಶುರು ಮಾಡಿದ್ನೋ, ಆಗಲೇ ನಾನು ಯೋಚಿಸಿದೆ, ಐ ಥಿಂಕ್ ನಾನು ಸಾಕಷ್ಟು ಕೆಲಸ ಮಾಡಬೇಕು, ಮತ್ತು ಡೆಫಿನೆಟ್ಲಿ ನನಗೋಸ್ಕರ ಒಂದು ಹೆಸರು ಮಾಡಲೇಬೇಕು ಅಂತ. ಸೊ ದಟ್ ವಾಸ್ ಔಟ್ ಆಫ್ ದಿ ಆಪ್ಷನ್. ನಾನು ಡೆಫಿನೆಟ್ಲಿ ಕೆಲಸ ಮಾಡಬೇಕಿತ್ತು, ಮತ್ತು ತುಂಬಾ ಫೋಕಸ್ಡ್ ಆಗಿದ್ದೆ. ಈಗಲೂ ತುಂಬ ಫೋಕಸ್ಡ್ ಆಗಿದ್ದೀನಿ. ಈಗ ನಿಮ್ಮ ಸೋಮಾರಿತನದ, ನಿಮ್ಮ ಮೋಜು ಮಸ್ತಿಯ ಪರಿಸ್ಥಿತಿ ಏನು? ಈಗೆಲ್ಲ ಸರಿ ಹೋಗಿದೆ. ಯಾವಾಗಿಂದ ನೋಡಿ, ನಾನು ಆನೆಸ್ಟ್ ಒಂದು ಮಾತು ಹೇಳ್ತೀನಿ ನಿಮಗೆ. ಮೊದಲ 2 ಫಿಲಮ್ಗಳಲ್ಲಿ ನಾನು ಮಾಡಿದ ಆ್ಯಕ್ಟಿಂಗ್ನಲ್ಲಿ ನನಗೆ ಖುಷಿ ಸಿಗಲಿಲ್ಲ. ಯಾಕಂದರೆ ನಾನು ತುಂಬಾ ರಿಲೆಕ್ಟೆಂಟ್ ಆ್ಯಕ್ಟರ್ ಆಗಿದ್ದೆ. ನನ್ನ ಆ್ಯಕ್ಟರ್ ಮಾಡಲಾಗಿತ್ತು. ಎಲ್ಲೋ ಕಂಪನಿ ಜನರಿಗೆ ಅನಿಸಿತ್ತು ಅನ್ಸುತ್ತೆ, ಇವನೇನಾದರೂ ಕೆಲಸ ಮಾಡ್ತಾನೆ. ಆದರೆ ನನಗೆ ಈ ಆಸೆ ಇರಲಿಲ್ಲ. ಚಿಕ್ಕಂದಿನಿಂದ ನಾನು ಆ್ಯಕ್ಟರ್ ಆಗ್ತೀನಿ ಅಥವಾ ಮನಸ್ಸಲ್ಲಿ ಆ ಯೋಚನೆನೇ ಬಂದಿರಲಿಲ್ಲ. ಆ್ಯಕ್ಟರ್ ಆಗ್ತೀನಿ ಅಂತ ಕನಸು ಕಂಡವನಲ್ಲ. ಮೊದಲನೇ ಫಿಲಮಲ್ಲೇ ನನಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಯಿತು. ಆದರೆ ಕ್ರಿಟಿಕಲಿ ಅಕ್ಲೇಮ್ಡ್ ಫಿಲಮ್ ಆಯಿತು ಅದು. ಮತ್ತು ಅದಾದಮೇಲೆ ಮರ್ಡರ್ ಹಿಟ್ ಆಯಿತು. ಆಗ ನನಗನ್ನಿಸ್ತು, ಬಹುಶಃ ನಾನು ಇದನ್ನು ಲುಕ್ರೇಟಿವ್ ಕೆರಿಯರ್ ರೀತಿ ನೋಡ್ಬೋದು ಅಂತ. ಅದಕ್ಕೆ ಐ ಫೀಲ್. ಆದರೆ ನಿಮ್ಮ ಜೊತೆ ನಿಮ್ಮ ಮಾವ ಇದ್ರು. ಹೌದು, ಮಹೇಶ್ ಭಟ್ ಸಾಬ್ ಇದ್ರು. ಹೌದು. ನೀವು ಪ್ರತಿ ವಿಷಯದಲ್ಲೂ ಮಾವ ಅವರ ಬೆರಳು ಹಿಡಿದು ಮುಂದುವರಿತಾ ಇದ್ರಿ. ಇಲ್ಲ, ಹಾಗೇನೂ ಇಲ್ಲ. ಐ ಥಿಂಕ್ ಅದಾದಮೇಲೆ ನನಗನ್ನಿಸ್ತು, ಮೊದಲನೇ 4 ಫಿಲಮ್ಗಳ ನಂತರ ನನಗನ್ನಿಸ್ತು, ನಾನು ಕಂಪನಿಲಿ ಕಾಂಪ್ಲೆಸೆಂಟ್ ಆಗೋಗಿದ್ದೀನಿ. ಇವ್ರುಗಳ ಜೊತೆನೇ ನಾನು ಕೆಲಸ ಮಾಡ್ತಿದ್ದೀನಿ. ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅನ್ನಿಸ್ತು. ನಾನು
ಭಟ್ ಸಾಬ್ ಜೊತೆ ಕೂಡ ಮಾತಾಡಿದೆ. ಆಗ ಒಂದು ಫಿಲ್ಮ್ ಚಾಕ್ಲೇಟ್ ಅದ್ರಲ್ಲಿ ಕೆಲಸ ಮಾಡಿದೆ. ನನಗೆ ತುಂಬ ತೊಂದರೆ ಆಯಿತು ಬಿಗಿನಿಂಗಲ್ಲಿ, ಯಾಕಂದರೆ ನಾನು ತುಂಬ ಸೇಫ್ ಎನ್ವೈರನ್ಮೆಂಟಲ್ಲಿ ಬೆಳೆದಿದ್ದೆ, ಮತ್ತು ಒಂದು ತುಂಬಾ ಸೇಫ್ ಎನ್ವೈರನ್ಮೆಂಟ್ ಆಗಿತ್ತು. ನನ್ನ ಪರಿವಾರದ ಎಲ್ಲರೂ ಕೂಡ ಆ ಸೆಟ್ಟಲ್ಲಿ ಇರ್ತಿದ್ರು. ಮತ್ತೆ ಮೊದಲು ಬಟ್ ಸಾಬ್ನ ನೀವು ಕ್ರಚಸ್ ತರ ಯೂಸ್ ಮಾಡಿದ್ರಿ ಸಪೋರ್ಟ್ ತಗೊಳ್ಳೋದಕ್ಕೆ ಯಾವಾಗ್ಲೂ? ಇಲ್ಲ, ಯಾವತ್ತೂ ಇಲ್ಲ. ಡೆಫಿನೆಟ್ಲಿ ಅವ್ರು ನನಗೆ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ ಫಿಲಮ್ಗಳಿಗೆ. ನಾನು ಬೇರೆ ಫಿಲಮ್ಸ್ ಮಾಡೋವಾಗಲೂ ಕೂಡ ಅವ್ರ ಹತ್ರ ಗೈಡೆನ್ಸ್ ತೊಗೋತೀನಿ. ಮತ್ತು ಅವರು, ನಾನು ಮೊದಲೇ ಹೇಳ್ದ ಹಾಗೆ, ನನ್ನ ಜೀವನದಲ್ಲಿ ಒಂದೊಳ್ಳೆ ರೀತಿಯ ದಾರಿ ತೋರಿಸಿದ್ದಾರೆ, ನನಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಹಿ ಈಸ್ ಒಂದು ರೀತಿಯಲ್ಲಿ ನನ್ನ ಗಾಡ್ ಫಾದರ್ ಆಗಿದ್ದಾರೆ. ಒಂದು ವೇಳೆ ಅವರು ಇಂಡಸ್ಟ್ರಿನಲ್ಲಿ ಇರದೇ ಇದ್ದಿದ್ರೆ, ಒಂದು ವೇಳೆ ಅವ್ರು ನನ್ನ ಫ್ಯಾಮಿಲಿ ಮೆಂಬರ್ ಆಗದೇ ಇದ್ದಿದ್ರೆ, ಬಹುಶಃ ನಾನು ಆ್ಯಕ್ಟರ್ ಆಗಿರ್ತಿರಲಿಲ್ಲ. ಅವರೇ ನನ್ನಲ್ಲಿ ಉತ್ಸಾಹ ತುಂಬಿದ್ದು ಮತ್ತು ನನ್ನಿಂದ ಆ್ಯಕ್ಟಿಂಗ್ ಮಾಡಿಸಿದ್ದು. ಅದಾದಮೇಲೆ ನನಗೂ ಇಷ್ಟ ಆಯಿತು, ಐ ಗಾಟ್ ಅಟ್ಯಾಚ್ ಟು ಇಟ್, ಮತ್ತು ನಾನು ಮಾಡಬೇಕು ಅಂದ್ಕೊಂಡೆ. ನನ್ಗನ್ಸತ್ತೆ ಬಟ್ ಸಾಬ್ಗೋಸ್ಕರ ಖಂಡಿತ ಆಡಿಯನ್ಸ್ ಚಪ್ಪಾಳೆ ಹೊಡಿಬೇಕು. ಅವರು ನಿಮ್ಗಿಂತ ಕರಿಯರ್ ಕೊಟ್ಟಿದ್ದಾರೆ. ಇಮ್ರಾನ್, ಒಳ್ಳೆ ವಿಷಯ ಏನಂದ್ರೆ ನೀವು ಒಪ್ಕೊಂಡ್ರಿ ನೀವು ಸೋಮಾರಿ ಅಂತ, ನೀವು ಒಪ್ಕೊಂಡ್ರಿ ನೀವು ಅಲೆಮಾರಿ ಅಂತ. ಈಗ ಪ್ರಯತ್ನ ಪಡ್ತಾ ಇದ್ದೀರಾ ಒಳ್ಳೆ ಬೆಟರ್ ವ್ಯಕ್ತಿ ಆಗೋದಕ್ಕೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಬಂದಾಗ ಆರೋಪ ಮತ್ತೆ ಪ್ರಶ್ನೆಗಳ ಇನ್ನೊಂದು ಸುತ್ತು ಇಮ್ರಾನ್ ಹಾಶ್ಮಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಆರೋಪಗಳು ಮತ್ತು ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಆಕ್ಟರ್ ಇಮ್ರಾನ್ ಹಾಶ್ಮಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಹಾಶ್ಮಿ ಮೇಲಿರುವ ಆರೋಪ, ಇವರು ಹೀರೋಯಿನ್ ಜೊತೆ ತುಂಟಾಟ ಮಾಡದೆ ಇರೋದಿಲ್ಲ. ಇಮ್ರಾನ್, ನನ್ನ ಹತ್ರ ಬಹಳ ದೊಡ್ಡ ಲಿಸ್ಟ್ ಇದೆ ಯಾವ ಹೀರೋಯಿನ್ಗಳು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿದಾರೋ ಅವರದ್ದು. ನಿಶಾ ಕೋಟಾರಿ ಅವರಿಗೆ ನೀವು ದ ಕಿಲ್ಲರ್ನ ಶೂಟಿಂಗ್ ನಡಿಬೇಕಾದ್ರೆ ಕಿಸ್ ನೆಪ ಮಾಡಿ ತುಂಟಾಟ ಮಾಡಿದ್ರಿ. ಹೌದು. ಈಗ ಜನತೆ ನೋಡಿ, ಆದರೆ ನಾನು ಏನು ತುಂಟಾಟ ಮಾಡ್ತೀನೋ ಇಟ್ ಈಸ್ ಇನ್ ಗುಡ್ ಲೈಟ್. ಹಾಗಾಗಿ ಮೊದಲು ಹೇಳ್ಬಿಡಿ ಏನ್ ತುಂಟಾಟ ಮಾಡಿದ್ರಿ ಅಂತ. ಆ್ಯಕ್ಚುಲಿ ಅವತ್ತು ಕಿಲ್ಲರ್ನ ಮೊದಲನೇ ದಿನದ ಶೂಟಿಂಗ್ ಆಗಿತ್ತು. ಆವತ್ತು ನಮ್ಮ ಮೊದಲನೇ ಫಿಲಮ್ ಒಟ್ಟಿಗೆ ಶೂಟ್ ಆಗಬೇಕಿತ್ತು. ಆಗ ಅವಳು ತುಂಬ ಹೆದರ್ಕೊಂಡಿದ್ಲು. ಅಲ್ಲದೆ ಇಮ್ರಾನ್ ಹಾಶ್ಮಿಯಾಗೆ ಇಂಡಸ್ಟ್ರೀಲಿ ಒಂದು ಬಹಳ ಕೆಟ್ಟ ಇಮೇಜ್ ಇದೆಯಲ್ಲ ಹೀರೋಯಿನ್ ಜೊತೆ, ಅಂದರೆ ಸೆಟ್ಗೆ ಭೂತ ಬರ್ತಿದೆ, ಈ ಥರದ್ದೆಲ್ಲ. ನಾನು ಯಾವಾಗ ಸೆಟ್ಟಿಗೆ ಹೋದ್ನೋ ಆಗ ಟು ಬ್ರೇಕ್ ದಿ ಐಸ್ ನನಗನ್ನಿಸ್ತು, ಒಂದು ಫ್ರೆಂಡ್ಶಿಪ್ಗಾಗಿ ಅವತ್ತು ನಾನು ಫೈಟ್ ಮಾಸ್ಟರ್ಗೆ ಹೇಳಿದೆ. ನಮ್ಮ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಇರ್ಫಾನ್ ಖಾನ್ ಶೂಟ್ ಮಾಡ್ತಾರೆ, ಮತ್ತು ನಾನು ಅವ್ರನ್ನ ಎಳ್ಕೊಂಡು ನೆಲದ ಮೇಲೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋದಿತ್ತು. ಸೊ ನಾನು ಅವ್ರಿಗೆ ಹೇಳಿದೆ, ನೋಡಿ ಇಮ್ರಾನ್ ಹಾಶ್ಮಿ ನಿಮ್ಮನ್ನು ಎಳ್ಕೊಂಡು ನೆಲದ ಮೇಲೆ ಬಿದ್ದ ಮೇಲೆ ನಿಮಗೆ ಒಂದು ಕಿಸ್ ಮಾಡ್ತಾರೆ ಅಂತ. ಆಗ ಅವ್ರ ಮುಖ ಇಷ್ಟು ಚಿಕ್ಕದಾಗೋಯ್ತು. ಮತ್ತು ಅದರಲ್ಲಿ ಐ ಥಿಂಕ್ ಎಂಡಲ್ಲಿ ಕಿಸ್ ಇರಲೇ ಇಲ್ಲ, ಆದರೆ ಜಸ್ಟ್ ಫ್ರೆಂಡ್ಶಿಪ್ಗಾಗಿ, ಒಂದು ಬ್ರೇಕಿಂಗ್ ದಿ ಐಸ್ಗಾಗಿ ಮಾಡಿ. ಮತ್ತೆ ಕೇಳ್ಪಟ್ಟೆ ಮಲ್ಲಿಕಾ ಶರಾವತ್ ಜೊತೆ ತುಂಬಾ ತಕರಾರಾಗ್ತಿತ್ತು ನಿಮ್ದು ಸೆಟ್ಟಲ್ಲಿ ಅಂತ. ಇಲ್ಲ, ನೀವು ಕಿಸ್ ಮಾಡಕ್ ಹೋದಾಗ ಅವ್ರಂದ್ರಂತೆ ಮೌತ್ ಫ್ರೆಶ್ನರ್ ಹಾಕೊಂಡ್ ಬಾ ಅಂತ. ಇಲ್ಲ, ಆ ಥರ ಏನೂ ಆಗಿಲ್ಲ. ಆ ಥರ ಏನೂ ಆಗಿಲ್ಲ. ವೆಲ್, ಅವ್ರ ಜೊತೆ ಯಾವತ್ತೂ ಕೂಡ ಜಗಳ ಆಗಿಲ್ಲ ಸೆಟ್ಟಲ್ಲಿ. ಯಾವಾಗ ಮರ್ಡರ್ ಟೈಮ್ನಲ್ಲಿ ಶೂಟಿಂಗ್ ನಡೀತಿತ್ತೋ ಆಗ ತುಂಬ ಒಳ್ಳೆ ಸ್ನೇಹ ಇತ್ತು, ಮತ್ತು ಶೂಟಿಂಗ್ ಬಹಳ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ಬ್ಯಾಂಕಾಕ್ನಲ್ಲಿ ನಾವು ಶೂಟ್ ಮಾಡಿದಾಗ ಇಡೀ ಯೂನಿಟ್ ಒಂದು ಫ್ಯಾಮಿಲಿ ಥರ ಇತ್ತು. ಯಾವತ್ತೂ ಕೂಡ ಜಗಳ ಎಲ್ಲ ಆಗಿಲ್ಲ. ಅಲ್ಲದೆ ಈ ಮೌತ್ ಫ್ರೆಶ್ನರ್ ವಿಷಯ ನನ್ನ ಇಮೇಜಿಗೆ ಬಹಳ ಕೆಟ್ಟದು. ಇದು ನೀವೇನು ಹೇಳ್ತಿದ್ದೀರಾ? ಸರಿ ಬಿಡಿ, ಈಗ ನಾನ್ ನಿಮ್ಗೆ ಇದನ್ನ ಕೇವಲ ಮಲ್ಲಿಕಾನೇ ಹೇಳ್ಬೋದು ಅವ್ರು ನಿಮ್ಗೆ ಏನ್ ಹೇಳಿದ್ರು ಅಂತ. ಆದ್ರೆ ನ್ಯೂಸ್ ಪೇಪರ್ನಲ್ಲಿ ಏನ್ ಬಂದಿತ್ತು ಅದರ ಡೀಟೇಲ್ಸ್ ನನ್ನ ಹತ್ರ ಇದೆ. ಯಾವಾಗ ಫಿಲ್ಮ್ ರಿಲೀಸ್ ಆಯ್ತೋ ಆಗ ನೀವು ಒಂದು ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ರಿ, ಇಡೀ ಸಿನಿಮಾದ ಸಕ್ಸಸ್ನ ಕ್ರೆಡಿಟ್ ಮಲ್ಲಿಕಾ ಶರಾವತ್ ತಗೊಂಡಿದ್ರು ಅಂತ. ನೋಡಿ, ಇದು ಇಂಟೆನ್ಷನಲಿ ನಮ್ಮ ಫಿಲಮ್ ಬಗ್ಗೆ ನನಗೆ ಗೊತ್ತಿತ್ತು. ಐ ಆಮ್ ಇಂಟೆಲಿಜೆಂಟ್ ಎನಫ್ ಟು ನೋ ದಟ್ ಈ ಫಿಲಮ್ನ ಒಬ್ಬ ಪ್ರೊಟಾಗನಿಸ್ಟ್ ಏನಿದ್ದಾನೆ ಅವನ ಲೈಫ್ ಮೇಲೆ ಕತೆ ನಡೀತಿದೆ, ಮತ್ತು ಇದು ಒಂದು ಹೆಣ್ಣಿನ ಕತೆ ಅಟ್ ದಿ ಎಂಡ್ ಆಫ್ ದಿ ಡೇ. ಸೊ ನನಗೆ ಗೊತ್ತಿತ್ತು ನನ್ನ ರೋಲ್ ಏನಿದೆ ಅದರಲ್ಲಿ ಒಬ್ಬ ವಿಲನ್ನ ರೋಲ್, ಎಷ್ಟು ಮೈಲೇಜ್ ನನಗೆ ಆ ರೋಲಿಂದ ಸಿಗುತ್ತೆ, ಮತ್ತು ಎಷ್ಟು ಮೈಲೇಜ್ ಮಲ್ಲಿಕಾ ಅವ್ರಿಗೆ ಸಿಗುತ್ತೆ. ಡೆಫಿನೆಟ್ಲಿ ಐ ಥಿಂಕ್ ಕಥೆ ಅವ್ರ ಬಗ್ಗೆ ಆಗಿರೋದ್ರಿಂದ ಸೊ ನ್ಯಾಚುರಲಿ ಕ್ರೆಡಿಟ್ನ ಪಾಲ್ ಏನಿದೆ ಅದರಲ್ಲಿ ಅವ್ರಿಗೆ ಜಾಸ್ತಿ ಸಿಗುತ್ತೆ ಅಂತ. ಆದರೆ ಹಾಗೇನಿಲ್ಲ, ಐ ಬೆನಿಫಿಟೆಡ್ ಆ್ಯಸ್ ಮಚ್. ನನಗೆ ತುಂಬಾ ಬೆನಿಫಿಟ್ ಸಿಕ್ತು ಈ ಫಿಲಮ್ನಿಂದ. ನನಗೆ ಒಂದು ಅವಾರ್ಡ್ ಸಿಕ್ತು, ಮತ್ತು ನನಗೆ ನಾಮಿನೇಷನ್ಸ್ ಕೂಡ ಸಿಕ್ತು ಪ್ರತಿ ಅವಾರ್ಡ್ನಲ್ಲಿ. ಹಾಗಾಗಿ ಕೇವಲ ಮಲ್ಲಿಕಾನೇ ಇದರಿಂದ ಲೈಮ್ಲೈಟ್ ತಗೊಂಡ್ರು ಅಂತ ಅನ್ಸಲ್ಲ. ಬೇಸಿಕಲಿ ಇದು ಅನುರಾಗ್ ಬಾಸು ಅವರ ಫಿಲಮ್. ನೋಡಿ, ಒಂದ್ ವೇಳೆ ನಿಮ್ದೇನು ಮಲ್ಲಿಕಾ ಜೊತೆ ತಕರಾರು ಆಗಿಲ್ಲ ಅಂದ್ರೆ ಅದಾದ್ಮೇಲೆ ಮಲ್ಲಿಕಾ ಶರಾವತ್ ನಿಮ್ ಜೊತೆ ಫಿಲಂ ಮಾಡಕ್ ಯಾಕೆ ನಿರಾಕರಿಸಿದ್ರು? ನೋಡಿ, ಈ ಮಾತನ್ನ ನೀವು ಅವ್ರಿಗೆ ಕೇಳಬೇಕು. ಆದರೆ ಅದಾದ್ಮೇಲೆ ಬಹುಶಃ ಇಂಥ ಫಿಲಮ್ ಆಗಿಲ್ಲ, ಯಾಕಂದರೆ
ಆ ರೀತಿ ರೋಲ್ಸ್ ಕೂಡ ಯಾರೂ ಬರ್ದಿರಲಿಲ್ಲ, ಅಥವಾ ಯಾವುದೇ ಸ್ಕ್ರಿಪ್ಟ್ನಲ್ಲಿ ನಾವಿಬ್ರು ಆ ರೀತಿ ಕಾಣಿಸೋದು ಡೈರೆಕ್ಟರ್ಸ್ಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಹಾಗಾಗಿ- ಇನ್ನೊಬ್ರು ಹೀರೋಯಿನ್ ಹೆಸರು ನನ್ನ ಹತ್ರ ಇದೆ, ಅಮೀಷಾ ಪಟೇಲ್. ಅವರಂತೂ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ನಿರಾಕರಿಸಿದ್ರು. ಹೌದು, ಫೋಟೋ ಹೌದು, ಸೆಷನ್ ನಲ್ಲಿ ನೀವು ಪೋಸ್ಟ್ ಹೌದು. ಕೊಡೋದನ್ನ ನೋಡಿದ್ರು. ಹೌದು ಮತ್ತೆ ನೀವೆಷ್ಟು ಬೋರ್ ಆಗಿ ಫೋಟೋಸ್ ತೆಗೆಸ್ಕೊತಾ ಇದ್ರಿ. ಹೌದು ನೋಡಿ, ನಂಗೆ ತುಂಬಾ ಬೋರ್ ಆಗಿತ್ತು. ಆಗ ಆಕ್ಟಿಂಗ್ ಮಾಡೋಕ್ ನಂಗೆ ಇಷ್ಟ ಇರಲಿಲ್ಲ. ಅಮೀಷಾ ನೋಡಿ ಬೋರ್ ಆಗಿದ್ರಾ ಇಲ್ಲ ನಿಮ್ಮ ಕೆಲಸದಿಂದನ? ಎರಡು. ಇಲ್ಲ, ಆ್ಯಕ್ಚುಲಿ ನಾನು ನನ್ನ ಮೊದಲ ಫೋಟೋಶೂಟ್ ಅದು. ಮತ್ತು ಯೇ ಜಿಂದಗಿ ಕಾ ಸಫರ್ ಅನ್ನೋ ಫಿಲಮ್ ಆಗಿತ್ತು. ತನುಜಾ ಚಂದ್ರ ಡೈರೆಕ್ಟ್ ಮಾಡ್ತಿದ್ರು. ಆಗಲೇ ನನ್ನ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ಶುರು ಆಗಿತ್ತು. ಆ್ಯಕ್ಟಿಂಗ್ ಕ್ಲಾಸಸ್ ಶುರುವಾಗಿ ಸುಮಾರು 1.5 ತಿಂಗಳಾಗಿತ್ತು ಅನ್ಸುತ್ತೆ. ಆಗ ಭಟ್ ಸಾಬ್ ಫೋನ್ ಬಂತು ಮತ್ತು ಅವರು ನೀನು ಈ ಫಿಲಮ್ ಮಾಡಬೇಕು ಅಂತಂದರು. ಆಗ ನಾನು ಈಗ ಹೇಗೆ ಮಾಡಲಿ, ಇನ್ನು ಆ್ಯಕ್ಟಿಂಗ್ ಕೋರ್ಸ್ನ 3 ತಿಂಗಳು ಬಾಕಿ ಇದೆಯಲ್ಲ ಅಂತ ಅವ್ರಿಗೆ ಹೇಳಿದೆ. ಅದಕ್ಕೆ ಅವರು ಇಲ್ಲ, ನೀನು ಮಾಡಲೇಬೇಕು, ಈ ರೋಲ್ ನಿನಗೋಸ್ಕರನೇ ಬರೆದಿರೋದು, ನೀನೇ ಮಾಡಬೇಕು ಅಂತ ಹೇಳಿದ್ರು. ಸೊ ಐ ವಿಲ್ ಬಿ ಆನೆಸ್ಟ್, ನನ್ನಲ್ಲಿ ಆಗ ಸ್ವಲ್ಪ ಸಂಕೋಚ ಇತ್ತು ಅಂತ ಅನ್ಸುತ್ತೆ. ಅಲ್ಲದೆ ನನಗೆ ಸಂಪೂರ್ಣ ಆ್ಯಕ್ಟಿಂಗ್ನ ಟ್ರೈನಿಂಗ್ ಕೂಡ ಆಗಿರಲಿಲ್ಲ. ಸೊ ಬಹುಶಃ ನಾನು ಯಾವಾಗ ಕ್ಯಾಮ್ರಾ ಮುಂದೆ ನಿಂತನೋ ನಾನು ಸ್ವಲ್ಪ ರಿಲಕ್ಟೆಂಟ್ ಆಗಿದ್ದೆ, ನಾನು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ದೆ. ನಾನು ಬೋರ್ಡ್ ಆಗಿರಲಿಲ್ಲ, ಕೇವಲ ಅನ್ಕಂಫರ್ಟಬಲ್ ಆಗಿದ್ದೆ ಅಂತ ಹೇಳ್ಬೋದು. ಇನ್ನೊಬ್ರು ದೊಡ್ಡ ಹೀರೋಯಿನ್, ಇವತ್ತು ದೊಡ್ಡ ಹೆಸರಿದೆ, ಅವರು ನಿಮ್ ಜೊತೆ ಫಿಲಂ ಮಾಡೋದಕ್ಕೆ ನಿರಾಕರಿಸಿದ್ರು, ಬಿಪಾಶಾ ಬಸು. ಹೌದು ಅವ್ರು ಹೇಳಿದ್ರು ಇವನು ಸೈಜಲ್ಲಿ ಚಿಕ್ಕವನು, ಅದಕ್ಕೆ. ಹೌದು 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 ನೋಡಿ, ಅವ್ರಿಗೆ ಅನ್ಸಿರ್ಬೋದು ಎಲ್ಲೋ ಇಮ್ರಾನ್ ಹಾಶ್ಮಿ ಅವರ ಹೈಟ್ ಸ್ವಲ್ಪ ಅವ್ರಿಗಿಂತ ಕಡಿಮೆ ಇದೆ ಅಂತ, ಹಾಗಾಗಿ ಪೇರಿಂಗ್ ಸರಿ ಹೋಗಲ್ಲ ಮತ್ತು ಚೆನ್ನಾಗಿ ಕಾಣಲ್ಲ ಫಿಲಮಲ್ಲಿ ಅಂತ ಅವ್ರಿಗೆ ಅನ್ಸಿರ್ಬೋದು ಅನ್ಕೋತೀನಿ. ಆದರೆ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ಯಾಕಂದ್ರೆ ಒಬ್ಬ ನಿಮ್ಗೆ ಡೈರೆಕ್ಟರ್ ಬೇಜಾರಾಗ್ತಿಲ್ಲ ಅಲ್ವಾ? ನಾನು ಜನರಿಗೆ ಹೇಳ್ತಾ ಇದ್ದೀನಿ ಯಾರ್ಯಾರು ನಿಮ್ ಜೊತೆ ಇಲ್ಲ, ಕೆಲಸ ಇಲ್ಲ, ಮಾಡೋದಕ್ಕೆ ಇಲ್ಲ. ನಿರಾಕರಿಸಿದ್ರು Actually, ಅಂತ. ನೋಡಿ, ನೀವು ಹೇಳ್ತಾ ಇರೋದು ನಿಜ. ಯಾರು ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ, ಯಾರು ಮಾಡ್ತಿಲ್ಲ ಅನ್ನೋದ್ರಿಂದ ನನಗೇನು ಬೇಜಾರಾಗಲ್ಲ. ನೋಡಿ, ನಂದು ಒಂದು ಏಮ್ ಇರುತ್ತೆ. ನಾನು ಒಂದು ಫಿಲಮ್ ಮಾಡ್ತಿದ್ದೀನಿ, ಒಂದು ರೋಲ್ ಮಾಡ್ತಿದ್ದೀನಿ, ಅದರಲ್ಲಿ ಎಷ್ಟು ಜಸ್ಟಿಫೈ ಮಾಡೋಕ್ಕಾಗುತ್ತೋ ರೋಲ್ಗೆ ಅದನ್ನು ನಾನು ಮಾಡ್ತೀನಿ. ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದರಲ್ಲಿ ಎಷ್ಟು ನಿಜಾಂಶ ಇದೆ? ಈಗ ನೀವು ಹಿಟ್ ಆಗಿದ್ದೀರಾ, ಈಗ ನೀವು ಪಾಪ್ಯುಲರ್ ಆಗಿದ್ದೀರಾ, ಹೆಸರುವಾಸಿ ಆಗಿದ್ದೀರಾ, ಸ್ಟಾರ್ ಆಗಿದ್ದೀರಾ. ಈಗ ಬಿಪಾಶಾ, ಮಲ್ಲಿಕಾ ಶರಾವತ್ ಅವರು ಈಗ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂದ್ರೆ ಇವ್ರ ಜೊತೆ ಫಿಲ್ಮ್ ಸೈನ್ ಮಾಡ್ತೀರಾ? ನೋಡಿ, ನನಗನ್ಸುತ್ತೆ ಈ 2 ವರ್ಷಗಳಲ್ಲಿ ನನ್ನ ಹೈಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಅದಕ್ಕೆ ಅವರೀಗ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ನನ್ನ ಜೊತೆ. ಇದೇ ವಿಷಯ ಇರುತ್ತೆ, ಇನ್ನೇನಿರುತ್ತೆ. ಮೊದಲು ನನ್ನ ಹೈಟ್ ಸ್ವಲ್ಪ ಕಡಿಮೆ ಇತ್ತು, ಈಗ ಹೆಚ್ಚಾಗಿದೆ. ಮತ್ತೆ ನಾನ್ ಕೇಳ್ಪಟ್ಟೆ ಹೀರೋಯಿನ್ಸ್ ನಿಮ್ಮನ್ನ ಹೆದರಿಸೋದಕ್ಕೂ ಶುರು ಮಾಡಿದ್ದಾರೆ. ಶ್ರೇಯಾ ಅವರ ಉದಾಹರಣೆ ಓದ್ದೆ. ಅವರು ನಿಮ್ಗೆ ಒಂದು ಭೂತದ ಕತೆ ಹೇಳಿದ್ರು ಜೋಧ್ಪುರ್ನ ಸೆಟ್ಟಲ್ಲಿ. ಹೌದು, ಮತ್ತೆ ನೀವು ಇಡೀ ರಾತ್ರಿ ಹೆದರ್ಕೊಂಡಿದ್ರಿ. ಆ್ಯಕ್ಚುಲಿ ಅವ್ರಿಗೆ ಕತೆ ಹೇಳಿರಲಿಲ್ಲ, ನಾನೇ ಸೆಟ್ ಅವರಿಗೆ ಈ ಕತೆ ಹೇಳಿದ್ದೆ. ಯಾಕಂದ್ರೆ ಅಲ್ಲಿ ಒಂದು ಹೆರಿಟೇಜ್ ಹೋಟೆಲ್ ಇತ್ತು ಜೋಧ್ಪುರ್ನಲ್ಲಿ, ತುಂಬ ಭಯಾನಕ ಹೋಟೆಲ್ ಆಗಿತ್ತದು. ನಾನು ಮೊದಲನೇ ದಿನಾನೇ ಈ ವರ್ಡ್ ಸ್ಪ್ರೆಡ್ ಮಾಡಿದ್ದೆ. ಆಮೇಲೆ ನನ್ನ ಮಾತು ಕೇಳಿ ನಾನೇ ಹೆದರ್ಬಿಟ್ಟಿದ್ದೆ ರೂಮ್ನಲ್ಲಿ. ನಾನು ಯಾವತ್ತೂ ಲೈಟ್ ಆನ್ ಮಾಡಿ ಮಲಗೋಂಥವನಲ್ಲ, ಆದರೆ ಜೋಧ್ಪುರ್ನಲ್ಲಿ ಅವರಪ್ಪನ ಶೆಡ್ಯೂಲ್ ಏನಿತ್ತು, 15 ದಿನಗಳ ಶೆಡ್ಯೂಲ್ ಆಗಿತ್ತು. ನಾನು ಪ್ರತಿ ರಾತ್ರಿ ಲೈಟ್ ಆನ್ ಮಾಡಿ ಮಲಗ್ತಿದ್ದೆ. ಯಾಕಂದ್ರೆ ನನಗೆ ಅನ್ಸೋದಕ್ಕೆ ಶುರುವಾಗಿತ್ತು, ನಾನು ಯಾವಾಗ ಒಬ್ರ ಜೊತೆ ಭೂತದ ಬಗ್ಗೆ ಹೇಳ್ತಾ ಇದ್ನೋ ಆಗ ನನಗೆ ಭಯ ಆಗ್ತಿತ್ತು ಅಂತ. ಸೊ ಮೊದಲೇ ಒಂದ್ಸಲ ನಿಮ್ಮ ಒಂದು ಹಾಡಿತ್ತಲ್ಲ, ಝಲಕ್ ದಿಖಲಾಜ. ಈ ಹಾಡಿನ ಬಗ್ಗೆ ಗುಜರಾತ್ನ ಒಂದು ಹಳ್ಳಿನಲ್ಲಿ ಒಂದು ರಿಪೋರ್ಟ್ ಬಂದಿತ್ತು. ಅಲ್ಲಿ ಈ ಹಾಡನ್ನ ಕೇಳಿ ಭೂತ ಬಂದ್ಬಿಡ್ತಿತ್ತಂತೆ. ಇದನ್ನ ನಾನು ಕೇಳಿದ್ದೆ. ಒಳ್ಳೆ ವಿಷಯ ಅಲ್ವಾ? ಒಳ್ಳೆ ವಿಷಯನೇ. ಏನಂದ್ರೆ ಒಳ್ಳೆ ವಿಷಯ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ನಾನ್ ಕೇಳ್ಪಟ್ಟೆ ನಿಮ್ಗೆ ಭೂತದ ಹೆಸರು ಕೇಳಿದ್ರೆ ಭಯ ಆಗುತ್ತೆ. ಇಲ್ಲ, ನಾನು ಸ್ವಲ್ಪ ಸೂಪರ್ಸ್ಟಿಷಿಯಸ್, ಮತ್ತೆ ಡೆಫಿನೆಟ್ಲಿ ಐ ಥಿಂಕ್ ಅಷ್ಟೊಂದು ಹೆದರ್ಕೊಳ್ಳೋದಿಲ್ಲ. ನಾನ್ ಕೇಳ್ಪಟ್ಟೆ ಬ್ಯಾಂಕಾಕ್ನಲ್ಲಿ ನೀವು ಟ್ರೈನ್ನಲ್ಲಿ ಜನರ ಎದುರುಗಡೆ ನೀವು ಬಟ್ಟೆ ತೆಗಿಬೇಕಾದಾಗ ತುಂಬಾನೇ ಗಾಬರಿ ಆಗಿದ್ರಂತೆ. ಆ್ಯಕ್ಚುಲಿ ನಾನು ಗಾಬರಿಗೊಳ್ಳಿಲ್ಲ, ಜನ ಗಾಬರಿಗೊಂಡಿದ್ರು. ಯಾಕಂದರೆ ಏನಾಗಿತ್ತು ಅಂದರೆ, ಟ್ರೈನ್ನ ಶೂಟಿಂಗ್ನ ವೇಳೆ ಒಂದು ಬೋಗಿಲಿ ನಮಗೆ ಅಂತ ಒಂದು ಟೈಮ್ ಅಲಾಟೆಡ್ ಒಂದು ಸ್ಲಾಟ್ ಇತ್ತು. ಅದರಲ್ಲಿ ನಾವು ಸುಮಾರು ಸೀನ್ಸ್ನ ಶೂಟ್ ಮಾಡಬೇಕಿತ್ತು. ಸೊ ಅದೇ ಶೂಟಿಂಗ್ನಲ್ಲಿ ಯಾವಾಗ ಟ್ರೈನ್ ಓಡ್ತಿತ್ತೋ ಜನ ಹತ್ತಾಯಿದ್ರು, ಇಳಿತಾಯಿದ್ರು. ಅವರೆಲ್ಲ ಅದನ್ನು ನೋಡ್ತಾಯಿದ್ರು. ಈ ವ್ಯಕ್ತಿ ಸೀನ್ ಶೂಟ್ ಮಾಡ್ತಿದ್ದಾನೆ, ಅದಾದಮೇಲೆ ಅಲ್ಲೆಲ್ಲೋ ಹೋಗಿ ಬಟ್ಟೆ ಬದಲಾಯಿಸ್ತಾ ಇದ್ದಾನೆ ಎಲ್ಲ ಜನರ ಎದುರಿಗೆ. ಯಾಕಂದರೆ ಅಲ್ಲಿ ಯಾವುದೇ ಟಾಯ್ಲೆಟ್ ಇರಲಿಲ್ಲ, ಮತ್ತು ಅದೊಂದು ಲೋಕಲ್ ಟ್ರೈನ್ ಆಗಿತ್ತು. ಸೊ ಐ ಥಿಂಕ್ ಜನ ಬಹಳ ಹೆದರ್ಕೊಂಡಿದ್ರು. ಮತ್ತು ಐ ಥಿಂಕ್ 2 ಬಾರಿ ಬಟ್ಟೆ ಬದಲಾಯಿಸಿದ ನಂತರ ನಾವು ಸುಮಾರು 5-6 ಸೀನ್ ಶೂಟ್ ಮಾಡಿದ್ವಿ. ಅದಾದಮೇಲೆ ಪೂರ್ತಿ ಬೋಗಿನೇ ಖಾಲಿ ಆಗೋಗಿತ್ತು. ಜನ ಯಾರು ಅದಕ್ಕೆ ಹತ್ತಾನೆ ಇರಲಿಲ್ಲ. ಅದಾದಮೇಲೆ ಮತ್ತೆ ಒಬ್ಬ ವ್ಯಕ್ತಿ ಹೋಗಿ ಪೊಲೀಸ್ ಹತ್ರ ರಿಪೋರ್ಟ್ ಕೂಡ ಮಾಡಿದ್ರಂತೆ. ಹೌದು, ಯಾಕಂದರೆ ಇದು ಆ್ಯಕ್ಚುಲಿ ಅಲೌಡ್ ಇರಲಿಲ್ಲ. ನಾವು ಹಾಗೆ ಶೂಟಿಂಗ್ ಮಾಡ್ತಿದ್ವಿ. ಅಲ್ಲಿ ನಾವು ಬಹಳಷ್ಟು ಸೀನ್ಸ್ನ ಶೂಟ್ ಮಾಡಬೇಕಿತ್ತು ಆ ಟ್ರೈನ್ನ ಬೋಗಿನಲ್ಲಿ. ಅಲ್ಲದೆ ಒಂದೇ ದಿನ ಅಲಾಟ್ ಆಗಿತ್ತು ನಮಗೆ. ಮತ್ತೆ ನೀವು ಬಹಳಷ್ಟು ಸೀನ್ ಬಟ್ಟೆ ಬಿಚ್ಚಿ ಮಾಡ್ತೀರಾ, ಸೊ ಅದಕ್ಕೆ. ಇಲ್ಲ, ಆ ಸೀನ್ ಬಟ್ಟೆ ಹಾಕ್ಕೊಂಡೇ ಇದ್ದಿದ್ದು, ಆ ಟ್ರೈನ್ನ ಸೀನ್. ಇಮ್ರಾನ್, ಈ ನಿಮ್ಮ ಆವಾರಪ್ಪನ್ ಯಾವ್ದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವೋ, ಭೂತಗಳ ಕಥೆನೂ ಅದರೊಟ್ಟಿಗೆ ನಡೀತು. ಬ್ಯಾಂಕಾಕ್ನ ಈ ಇನ್ಸಿಡೆಂಟ್ ಆ ಫಿಲ್ಮ್ ಮಾಡ್ಬೇಕಾದ್ರೆ ಆಯ್ತು.
ಮತ್ತೆ ನಾವು ಕೇಳ್ಪಟ್ವಿ ಫಿಲ್ಮ್ ಒಳ್ಳೆ ಸೂಪರ್ ಹಿಟ್ ಆಯ್ತು ಮತ್ತೆ ಫಿಲ್ಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಜನರಿಂದ. ಹೌದು. ನೀವು ಹೇಳ್ದ ಹಾಗೆ ನನ್ನ ಹಳೆ ಇಮೇಜ್ ಏನಿತ್ತು ಅದನ್ನ ಬ್ರೇಕ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ಈ ಫಿಲಮಲ್ಲಿ. ಸೊ ಸಾಕಷ್ಟು ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಮತ್ತೆ ನಮ್ಮ ಇಡೀ ಟೀಮ್ನ ಶ್ರಮ ಇದರಲ್ಲಿ ಬಹಳಷ್ಟಿದೆ. ಈ ಇಮೇಜನ್ನ ಬ್ರೇಕ್ ಮಾಡ್ತಾ ಮಾಡ್ತಾ ಬೇರೆ ಏನೇನೋ ಬ್ರೇಕ್ ಆಗಿದೆ, ಅದ್ರ ಬಗ್ಗೆ ನನ್ನ ಹತ್ರ ಆರೋಪಗಳಿವೆ. ಹೌದಾ? ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಬಂದಾಗ ನಾವು ಮಾತಾಡೋಣ ಇಮ್ರಾನ್ ಹಾಶ್ಮಿ ಅವ್ರ ಜೊತೆ. ಯಾವಾಗ ಅವರು ಒಂದು ಹೊಸ ಇಮೇಜ್ ಮಾಡೋ ಪ್ರಯತ್ನ ಪಟ್ರೋ ಆಗ ಏನೆಲ್ಲ ಬ್ರೇಕ್ ಆಯ್ತು ಇದನ್ನ ಹೇಳ್ತೀವಿ ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಜನತೆಯ ಪರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀವಿ, ಆರೋಪ ಮಾಡ್ತಾ ಇದ್ದೀವಿ, ಸ್ಪಷ್ಟನೆ ಕೇಳ್ತಾ ಇದ್ದೀವಿ ಫಿಲ್ಮ್ ಸ್ಟಾರ್ ಇಮ್ರಾನ್ ಹಾಶ್ಮಿ ಅವರಿಗೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಹಾಶ್ಮಿ ಮೇಲಿರುವ ಆರೋಪ. ಇವರು ತಮ್ಮ ಇಮೇಜ್ ಅನ್ನು ಬದಲಾಯಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಇಮ್ರಾನ್, ಇದನ್ನ ನೀವು ಕೂಡ ಒಪ್ಕೊಳ್ತೀರಾ? ಆವಾರಪ್ಪನ್ನ ಮೂಲಕ ನೀವು ನಿಮ್ಮ ಇಮೇಜ್ ಅನ್ನ ಬದಲಾಯಿಸೋ ಪ್ರಯತ್ನ ಪಡ್ತಾ ಇದ್ದೀರಾ. ಇದೊಂದು ಫಿಲ್ಮ್ ಹೇಗಿದೆ ಅಂತಂದ್ರೆ ಇದರಲ್ಲಿ ನೀವು ಕಿಸ್ ಮಾಡಿಲ್ಲ. ಹೌದು. ಈ ಫಿಲ್ಮ್ ಹೇಗಿದೆ ಅಂದ್ರೆ ಇದರಲ್ಲಿ ನೀವು ಯಾರಿಗೂ ಕಿರುಕುಳ ಕೊಟ್ಟಿಲ್ಲ, ಮತ್ತೊಬ್ಬರ ಹೆಂಡತಿ ಜೊತೆ ಓಡ್ ಹೋಗಿಲ್ಲ. ನೋಡಿ, ನನ್ಗಿದು ತುಂಬಾನೇ ರಿಫ್ರೆಶಿಂಗ್ ಮತ್ತೆ ಹೊಸ ವಿಷಯ ಆಗಿತ್ತು. ಇದರಲ್ಲಿ ನಾನು ಬೇರೆ ಯಾರ್ದೋ ಹೆಂಡತಿನ ಪ್ರೀತಿಸ್ತಿಲ್ಲ ಮತ್ತೆ ಯಾವುದೇ ಸ್ಕರ್ಟ್ ಚೇಸ್ನ ರೋಲ್ ಪ್ಲೇ ಮಾಡ್ತಿಲ್ಲ, ಒಬ್ಬ ಕೆಟ್ಟ ಕಾಲೇಜ್ ಸ್ಟೂಡೆಂಟ್ನ ರೋಲ್ ಪ್ಲೇ ಮಾಡ್ತಾ ಇಲ್ಲ. ಸೊ ಹೇಳಬೇಕು ಅಂದರೆ ಇದು ನನಗೆ ಒಂದು ರೀತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಫಿಲಮ್. ಮತ್ತು ಇದಕ್ಕೂ ಮೊದಲು ನಾನು ನನಗಾಗಿ ಏನೊಂದು ಇಮೇಜ್ನ ಮಾಡ್ಕೊಂಡಿದ್ನೋ ಅದನ್ನು ಬ್ರೇಕ್ ಮಾಡೋವಂಥ ಪ್ರಯತ್ನ ಮಾಡಿದ್ದೀನಿ. ಮತ್ತು ಐ ಥಿಂಕ್ ಇಟ್ಸ್ ಹೈ ಟೈಮ್. ಯಾಕಂದರೆ ನನಗೂ ಕೂಡ ಅನ್ಸೋಕೆ ಶುರುವಾಯಿತು ಆ್ಯಸ್ ಅನ್ ಆರ್ಟಿಸ್ಟ್, ಫಿಲಮ್ಗಳನ್ನು ನೋಡಿದ ಮೇಲೆ ಅನ್ಸೋಕೆ ಶುರುವಾಯಿತು ಇಮ್ರಾನ್ ಹಾಶ್ಮಿ ಅದನ್ನೇ ರಿಪೀಟ್ ಮಾಡ್ತಿದ್ದಾನೆ ಅಂತ. ಹಾಗಾಗಿ ಆದ್ರೆ ಭಟ್ ಸಾಬ್ ನಿಮ್ಮನ್ನ ಬಿ ಗ್ರೇಡ್ ಫಿಲ್ಮ್ನ ಒಬ್ಬ ಸ್ಟಾರ್ ಮಾಡಿದ್ರು. ಹೌದು. ಈಗ ನಿಮ್ಗೆ ಅನ್ನಿಸ್ತಿಲ್ವಾ ನೀವು ಆ ಇಮೇಜ್ ಅನ್ನು ಬ್ರೇಕ್ ಮಾಡೋ ಪ್ರಯತ್ನ ಪಡ್ತಿದ್ದೀರಾ ಅಂತ? ಡೆಫಿನೆಟ್ಲಿ. ಅವ್ರು ಹೇಳಿದ್ರು ಇವನು ಗಲ್ಲಿಗಳ ಹೀರೋ ಆಗ್ತಾನೆ, ಡ್ರಾಯಿಂಗ್ ರೂಮ್ನದ್ದಲ್ಲ. ಐ ಥಿಂಕ್ ಈ ಮಾತನ್ನು ನಾನು ಒಪ್ಕೊಳ್ತೀನಿ. ಎಲ್ಲೋ ಮಾಸಸ್ ಹೀರೋ ಆಗೋದು ನನ್ನ ಗೋಲ್ ಆಗಿತ್ತು. ನಾನು ಹಾಗೆ ಅದನ್ನು ಅಚೀವ್ ಕೂಡ ಮಾಡಿದ್ದೀನಿ. ಮತ್ತು ಅದಕ್ಕೆ ರೋಲ್ಸ್ನ ಸಹಾಯ ಬಹಳ ಇತ್ತು. ಮತ್ತು ಈ ವಿಷಯ ನನಗಾಗಲೇ ಗೊತ್ತಾಗಿದ್ದು ಯಾವಾಗ ನಾನು ಸಾಕಷ್ಟು ಪ್ರಮೋಷನ್ಸಿಗೆ ಹೋಗಿದ್ದೆ. ಒಂದು ಕಡೆ ಒಂದು ಪ್ರಮೋಷನ್ಗಾಗಿ ನಾನು ಬಾಂಬೆ ಮಲ್ಟಿಪ್ಲೆಕ್ಸಿಗೂ ಹೋಗ್ತಿದ್ದೆ, ಮತ್ತು ಅಲ್ಲಿ ಪ್ರಮೋಷನ್ಸ್ ಆಗ್ತಾ ಇತ್ತು. ಅಲ್ಲಿ ಹೋದಾಗ ಡೆಫಿನೆಟ್ಲಿ ಹೌಸ್ಫುಲ್ ಆಗ್ತಿತ್ತು, ಆದರೆ ಆಡಿಯನ್ಸ್ ಒಬ್ಬರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಆದರೆ ಅದೇ ನಾನು ಯಾವಾಗ ಡಿಲ್ಲಿ ಅಥವಾ ಅಮರಾವತಿ ಅಥವಾ ಯಾವುದೇ ಸ್ಮಾಲ್ ಸಿಟೀಸ್ಗೆ ಹೋದಾಗ ಅಲ್ಲಿ ಏನು ಅವರ ಪ್ರೀತಿ ಸಿಗ್ತಿತ್ತೋ, ಐ ಥಿಂಕ್ ಅದರಿಂದ ನನಗೆ ಹೆಚ್ಚು ಖುಷಿ ಸಿಗ್ತಾ ಇತ್ತು. ಸೊ ಅದಕ್ಕೆ ನಾನು ನನ್ನ ಇಮೇಜ್ನ ಮಾಸ್ ಹೀರೋನ ಇಮೇಜ್ ಮೋಲ್ಡ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೆ. ಅದಾದ್ಮೇಲೆ ಹಾಗಾದ್ರೆ ಆ ಹೀರೋಯಿನ್ಸ್ ಗತಿ ಏನು? ಯಾರು ಕಾಯ್ತಿದಾರೋ ಕಿಸ್ ಮಾಡ್ಲಿ ಮತ್ತೆ ಅವ್ರಿಗೂ ಸಕ್ಸಸ್ ಇರ್ಲಿ ಅಂತ? ಇಲ್ಲ, ಇದಾದ್ಮೇಲೆ ನಾನು ಎರಡನ್ನೂ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಗ್ಯಾಂಗ್ಸ್ಟರ್ ಫಿಲಮ್ ನಂತರ ಜನರಿಗೆ ಗೊತ್ತಾಯಿತು, ಪರವಾಗಿಲ್ಲ ನೋಡಿ ಈ ಫಿಲಮ್ ಸಿಂಗಲ್ ಸ್ಕ್ರೀನ್ನಲ್ಲೂ ಓಡಿದೆ, ಮಲ್ಟಿಪ್ಲೆಕ್ಸ್ನಲ್ಲೂ ಓಡಿದೆ, ಮತ್ತು ಇಮ್ರಾನ್ ಹಾಶ್ಮಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ನಲ್ಲೂ ಪೆನೆಟ್ರೇಟ್ ಆಗಿದ್ದಾನೆ ಅಂತ. ಅದಕ್ಕೂ ಮುಂಚೆ ನಾನು ಕೇವಲ ಮಾಸ್ ಹೀರೋ ಆಗಿದ್ದೆ. ಆದ್ರೆ ನೀವು ನಿಮ್ಮ ಇಮೇಜನ್ನ ಬದಲಾಯಿಸೋದಕ್ಕೆ ಮಹೇಶ್ ಭಟ್ ಸಬ್ನ ಬಹಳ ಹಣ ಖರ್ಚು ಮಾಡಿಸಿದ್ರಿ. ಅವರು ಮೊದಲು ಫಿಲ್ಮ್ಗಳನ್ನ 4-5 ಕೋಟಿಲ್ ಮಾಡ್ತಿದ್ರು, ಈ ಫಿಲ್ಮ್ಗೆ 18 ಕೋಟಿ ಖರ್ಚಾಯ್ತು. ಹೌದು. ವೆಲ್, ಆ ಫಿಲಮ್ನ ಡಿಮ್ಯಾಂಡ್ ಆಗಿತ್ತು, ಆ ಫಿಲಮ್ನ ಕ್ಯಾನ್ವಾಸ್ ಆಗಿತ್ತು, ಕೇವಲ ಒಂದು ಮಲ್ಟಿಪ್ಲೆಕ್ಸ್ ಹೀರೋ ಮಾಡೋದಲ್ಲ. ಆದರೆ ಇದರಲ್ಲಿ ನಾವು ಓವರ್ಸೀಸ್ ಆಡಿಯನ್ಸ್ನೂ ಕ್ಯಾಪ್ಚರ್ ಮಾಡಿದ್ದೀವಿ ಈ ಫಿಲಮ್ನಿಂದ. ಇಂಡಿಯಾ ಅಲ್ಲದೆ, ಹಿಂದೂಸ್ತಾನ ಅಲ್ಲದೆ ನಾವು ಈ ಫಿಲಮ್ನ UK, US, ಸ್ಪೇನ್ ಬಹಳಷ್ಟು ನಗರಗಳಲ್ಲಿ ರಿಲೀಸ್ ಮಾಡಿದ್ವಿ. ಮತ್ತು ಇದೊಂದು ತುಂಬಾ ಕಾನ್ಷಿಯಸ್ ಡಿಸಿಷನ್ ಆಗಿತ್ತು. ಈ ಫಿಲಮ್ ಒಂದು ಕ್ಯಾನ್ವಾಸ್ ಫಿಲಮ್ ಆಗಿರುತ್ತೆ, ಒಂದು ದೊಡ್ಡ ಫಿಲಮ್ ಆಗಿರುತ್ತೆ. ಮತ್ತು ಐ ಥಿಂಕ್ ಭಟ್ ಸಾಬ್ ಮತ್ತು ಮುಖೇಶ್ ಜಿ ಇಷ್ಟು ಹಣನ ಖರ್ಚು ಮಾಡ್ತಿರ್ಲಿಲ್ಲ, ಅವ್ರಿಗೆ ಈ ಫಿಲಮ್ನಲ್ಲಿ ಸ್ಕೋಪ್ ಇಲ್ಲ ಅಂತ ಅನಿಸಿದ್ದಿದ್ರೆ. ಆದರೆ ಈ ಫಿಲಮ್ನಲ್ಲಿ ಡೆಫಿನೆಟ್ಲಿ ಸ್ಕ್ರಿಪ್ಟ್ ಸ್ಟೇಜ್ನಲ್ಲೇ ನಮ್ಗೆ ಅನಿಸಿತ್ತು ಬಹಳ ಹೆಚ್ಚು ಸ್ಕೋಪ್ ಇದೆ, ಮತ್ತು ಈ ಫಿಲಮ್ ತುಂಬಾನೇ ಎಕ್ಸೈಟಿಂಗ್ ಮತ್ತು ರಿಚ್ ಫಿಲಮ್ ಅಂತ. ನೋಡಿ, 16 ಫಿಲ್ಮ್ಗಳಲ್ಲಿ ನಿಮ್ಗೇನ್ ಇಷ್ಟನೋ ಅದನ್ನ ಮಾಡಿದ್ರಿ, ಎಷ್ಟು ಉಲ್ಟಾ ಸೀದಾ ಮಾಡಬಹುದೋ ಮಾಡಿದ್ರಿ. ಮತ್ತೀಗ ಒಂದು ಫಿಲಮ್ ಮಾಡ್ಬಿಟ್ಟು ನೀವು ಯೋಚಿಸ್ತಾ ಇದ್ರೆ ಇಮೇಜ್ ಬದಲಾಗುತ್ತೆ ಅಂತ. ಯಾಕಂದ್ರೆ ಒಂದು ಗಾದೆ ಇದೆ, 900 ಇಲಿಗಳನ್ನ ತಿಂದು ಬೆಕ್ಕು ಹಜ್ಜಿಗೋಯ್ತು ಅಂತ. ವೆಲ್, ಒಂದು ಮಟ್ಟಕ್ಕೆ ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ಮತ್ತು ಈ ಫಿಲಮ್ನಿಂದ ಯಾವಾಗ ಈ ಫಿಲಮ್ ರಿಲೀಸ್ ಆಯಿತೋ ಮತ್ತು ಇನ್ನೊಂದು ಆಡಿಯನ್ಸ್ನ ರೆಸ್ಪಾನ್ಸ್ ಸಿಕ್ಕಿದೆ, ಬಹಳ ಪಾಸಿಟಿವ್ ಆಗಿದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವೋ ಅದಕ್ಕಿಂತ ಹೆಚ್ಚು ಪಾಸಿಟಿವ್ ಆಗಿದೆ. ಸೊ ಐ ಥಿಂಕ್ ಇಟ್ಸ್ ಯಾವುದಾದ್ರೂ ಒಂದು ಫಿಲಮ್ ಸಾಕು ಇಮೇಜ್ನ ಚೇಂಜ್ ಮಾಡೋದಕ್ಕೆ. ನೋಡಿ, ನಾನು ಯಾವುದೋ ಬೇರೆ ಇಮೇಜ್ನ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಸಾಕಷ್ಟು ಜನ ಹೇಳ್ತಾ ಇದ್ರು ಇಮ್ರಾನ್ ಹಾಶ್ಮಿ ಆ್ಯಕ್ಷನ್ ಮಾಡೋಕ್ಕಾಗಲ್ಲ ಅಂತ. ಒಂದು ಆ್ಯಕ್ಷನ್ ಇಮೇಜ್ ಕ್ರಿಯೇಟ್ ಆಗಿದೆ ಮತ್ತು ಆ್ಯಕ್ಷನ್ ರೋಲ್ಸ್ ಮಾಡಿದ್ದೀನಿ ಈಗ. ಆದರೆ ಈ ಇಮೇಜಲ್ಲೂ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಬೇರೆ ಏನಾದರೂ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ. ಮತ್ತು ನಾವೆಲ್ಲ ಏನು ಅಂದ್ಕೊಂಡಿದ್ವೋ ವಿ ಹ್ಯಾವ್ ಬಿನ್ ಸಕ್ಸಸ್ಫುಲ್ ವಿತ್ ದಿಸ್ ಫಿಲಮ್. ನೀವು ದೊಡ್ಡ ಫಿಲ್ಮ್ ಮಾಡಿದ್ದೀರಾ, ದೊಡ್ಡ ಬಜೆಟ್ನ ಫಿಲ್ಮ್ಗಳನ್ನ ನೀವೀಗ ಮಾಡ್ತಿದ್ದೀರಾ. ನಾನು ಕೇಳ್ಪಟ್ಟೆ ಈಗ ಹಣನೂ ನಿಮಗೆ ಸಾಕಷ್ಟು ಸಿಗುತ್ತೆ, ಸ್ಟಾರ್ ಕೂಡ ಆಗಿದ್ದೀರಾ.
ಆದ್ರೆ ನಾನು ಕೇಳ್ಪಟ್ಟೆ ನಿಮ್ದೊಂದು ಸ್ವಭಾವ ಇದೆ, ನೀವು ತುಂಬಾ ಕಂಜೂಸ್ ಅಂತೆ. ಯಾರಾದ್ರೂ ಕಾಫಿ ಕುಡ್ಸು ಅಂತ ಕೇಳಿದ್ರು ಬೇರೆ ಯಾರಿಗಾದ್ರೂ ಹೇಳ್ತೀರಂತೆ ಅಣ್ಣ ತಂದ್ಕೊಡೋ ಅಂತ. ನಾನು ಒಪ್ಕೊಳ್ತೀನಿ, ನಾನು ಸ್ವಲ್ಪ ಅಷ್ಟೊಂದು ಕಂಜೂಸ್ ಅಲ್ಲ. ಆದರೆ ಏನಾಗುತ್ತೆ ಅಂದರೆ, ಯಾವಾಗ ಭಟ್ ಸಾಬ್ ಏನಾದರೂ ಹೇಳಿದ್ರೆ ಅಥವಾ ಯಾವುದಾದ್ರೂ ಆಫೀಸಲ್ಲಿ ಯಾವುದಾದ್ರೂ ಸೆಲೆಬ್ರೇಷನ್ ಟೈಮ್ ಆಗಿದ್ರೆ, ಫಿಲಮ್ ಹಿಟ್ ಆಗಿದ್ರೆ, ಆ ರೀತಿ ಏನಾದರೂ ನಡೀತಿದ್ರೆ ಭಟ್ ಸಾಬ್ ನನಗೆ ಕಾಫಿ ತೊಗೊಂಡು ಹೋಗು ಅಂತಾರೆ. ಆದರೆ ಆಗಲೇ ನನ್ನ ಜೇಬಲ್ಲಿ ದುಡ್ಡಿರೋದಿಲ್ಲ. ಅಂದರೆ ನೋಡಿ, ನಾನು ಕಾಫಿ ಕೊಡ್ಸಲ್ಲ ಅಂತ ಅಲ್ಲ, ನನ್ನ ಜೇಬಲ್ಲಿ ಜೆನ್ಯೂನ್ಲಿ ದುಡ್ಡಿರಲ್ಲ ಆಗ. ಯಾಕಂದರೆ ನಾನು ಎಲ್ಲಿಂದನೋ ಬರ್ತಿರ್ತೀನಿ, ಶೂಟಿಂಗಿಂದ ಬರ್ತಿರ್ತೀನಿ. ಐ ಡೋಂಟ್ ಕ್ಯಾರಿ ಮನಿ ವಿತ್ ಈ ಹಣನ ಎಲ್ಲಿ ಖರ್ಚು ಮಾಡ್ತೀರಾ ಅದನ್ನಾದ್ರೂ ಹೇಳಿಬಿಡಿ. ನೋಡಿ, ನಾನು ಸ್ವಲ್ಪ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ವಿಚಿತ್ರ. ಯಾಕಂದರೆ ನಾನು ಐ ಡೋಂಟ್ ಟೇಕ್ ದಟ್. ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ಸ್ ಇರುತ್ತೆ ಮತ್ತು ಕಾಫಿ ಅದರಿಂದ ತೊಗೊಳೋದಕ್ಕಾಗಲ್ಲ. ಸೊ ಅದಕ್ಕೆ ಬಹುಶಃ ನನಗೆ ಭಟ್ ಸಾಬ್ ಇದನ್ನ ಹೇಳಿದ್ರು. ಒಂದು ಫಿಲ್ಮ್ ರಿಲೀಸ್ ಆದ ನಂತರ ಅವ್ರಿಗೆ ಖುಷಿಯಾಗಿತ್ತು. ಅವ್ರು ನಿಮ್ಗೆ ಯಾರಿಗೋ 25,000 ಡೊನೇಷನ್ ಕೊಡಕ್ ಹೇಳಿದ್ರು. ಅದಕ್ಕೆ ನೀವು ಮುಖ ಗಂಟು ಹಾಕೊಂಡಿದ್ರಂತೆ. ಇಲ್ಲ, ಹಾಗೇನೂ ಆಗಿರಲಿಲ್ಲ. ಆ್ಯಕ್ಚುಲಿ ಯಾವಾಗ ಫಿಲ್ಮ್ ಹಿಟ್ ಆದರೂ ಭಟ್ ಸಾಬ್ ನನ್ನಿಂದ ಒಂದು ರ್ಯಾನ್ಸಮ್ ತಗೋತಾರೆ. ಒಂದು ರೀತಿ ಅವರ ಗುರುದಕ್ಷಿಣೆ ಆಗಿರುತ್ತೆ. ಮತ್ತು ನಾನು ಕೊಡಬೇಕಾಗತ್ತೆ ಆ ಗುರುದಕ್ಷಿಣೆನ. ಸೊ ಬಹಳಷ್ಟು ಹಣ ಭಟ್ ಸಾಬ್ ಒಳಗಡೆನೆ ಮಾಡಿದ್ದಾರೆ. ಮತ್ತು ನಾನು ಬಹಳಷ್ಟು ಹಣ ಕೊಟ್ಟಿದ್ದೀನಿ ಭಟ್ ಸಾಬ್ಗೆ. ಭಟ್ ಸಾಬ್ ಈ ನಿಮ್ಮಿಂದ ಹಣ ಮಾತನ್ನ ತಗೊಂಡು ಭಟ್ ಸಾಬ್ ನಿಮಗೆ ಹೇಳಿರೋದಿಲ್ಲ. ಅವ್ರು ಹೇಳಿದ್ರು ನಿಮ್ಮಿಂದ ಹಣ ತಗೊಂಡು ಅವರು ಚಾರಿಟಿ ಕೊಡ್ತಾರಂತೆ. ಇದನ್ನ ನೀವು ಹೇಳ್ತಿದ್ದೀರಾ, ಅವ್ರು ನಿಮಗೆ ಈ ಥರನೇ ತಾನೇ ಹೇಳೋದು. ಅವ್ರು ಬೇರೆ ಎಲ್ಲೋ ಖರ್ಚು ಮಾಡ್ತಿರ್ಬೋದು. ಬನ್ನಿ ಈಗ ಜನತೆ ಕೇಳೋಣ. ನಿಮಗೆ ಪ್ರಶ್ನೆ ಕೇಳೋದಕ್ಕೆ ಯಾರು ಇಷ್ಟಪಡ್ತಾರೆ? ಯಾವ ರೀತಿಯ ರೋಲ್ ನೀವು ಫಿಲಮಲ್ಲಿ ಮಾಡ್ತಿರೋ ಅಥವಾ ಯಾವ ರೀತಿಯ ರೋಲ್ ನಿಮಗೆ ಸಿಗುತ್ತೋ, ನಿಮಗನ್ಸಲ್ವಾ ಯುವ ಪೀಳಿಗೆ ಮೇಲೆ ಇದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ? ಡೆಫಿನೆಟ್ಲಿ ನನಗನ್ನಿಸ್ತು. ಮತ್ತು ಸುಮಾರು 6 ತಿಂಗಳ ಹಿಂದೆ ನನಗೆ ಒಂದು ಶೂಟಿಂಗ್ ವೇಳೆ ಅನ್ನಿಸ್ತು. ಯಾವಾಗ ನಾನು ಜೋಧ್ಪುರ್ನಲ್ಲಿ ಶೂಟ್ ಮಾಡ್ತಿದ್ನೋ, ಆಗ ಒಂದು ಎಲ್ಡರ್ಲಿ ಕಪಲ್ ಬಂದು ನನಗೆ ಹೇಳಿದ್ರು, ನೋಡಿ, ನಮ್ಮ ಮಕ್ಕಳು ನಿಮ್ಮ ಫಿಲಮ್ ನೋಡಬೇಕು ಅಂತಾರೆ, ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ, ನಿಮ್ಮ ಹಾಡುಗಳನ್ನ ಇಷ್ಟಪಡ್ತಾರೆ. ಆದರೆ ಅದು ಯಾವ ರೀತಿ ಫಿಲಮ್ಗಳನ್ನ ನೀವು ಮಾಡ್ತೀರೋ ಅವ್ರು ಅದನ್ನ ನೋಡೋದಕ್ಕಾಗಲ್ಲ ಅಂತ. ಆಗ ನನಗೂ ಅನ್ನಿಸ್ತು, ಎಲ್ಲೋ ಒಂದು ಆಡಿಯನ್ಸ್ ಇದೆ, ಅವ್ರು ನನ್ನ ಫಿಲಮ್ ನೋಡೋಕೆ ಇಷ್ಟಪಡ್ತಾರೆ, ಆದರೆ ನೋಡೋಕ್ಕಾಗ್ತಿಲ್ಲ ಅಂತ. ಆದರೆ ಒಂದು ಮಾತು ಹೇಳ್ತೀನಿ, ಇದಾದ್ಮೇಲೆ ಈ ಫಿಲಮ್ನ ನಂತರ, ರಿಲೀಸ್ನ ನಂತರ ಅದೇನೋ ಒಂದು ಹಳೆ ಇಮೇಜ್ ಇತ್ತಲ್ಲ, ಅದು ಬದಲಾಗಿದೆ. ಮತ್ತು ಆ ಒಂದು ಸೀರಿಯಲ್ ಕಿಸರ್ನ, ಆ ಒಂದು ಯಾವುದನ್ನ ನಿಮ್ಮ ಮಕ್ಕಳು ನೋಡೋದಕ್ಕೆ ಕಷ್ಟ ಆಗ್ತಿತ್ತೋ ಅವ್ರೀಗ ಫಿಲಮ್ನ ನೋಡ್ಬೋದು, ಯಾರೇ ಆಗಿದ್ರು ಕೂಡ. ಐ ಥಿಂಕ್ ಇದು ಇಮ್ರಾನ್ ಎಲ್ರಿಗಿಂತ ಹೆಚ್ಚಾಗಿ ಮಕ್ಕಳೇ ಆ ಫಿಲ್ಮ್ ನೋಡ್ತಾರೆ. ಅಟ್ಲೀಸ್ಟ್ ನಾಟ್ ಇನ್ ದ ಥಿಯೇಟರ್. ಬಹುಶಃ VCDನಲ್ಲಿ, ಆದರೆ ಥಿಯೇಟರ್ನಲ್ಲ. ಆದರೆ ಥಿಯೇಟ್ರಿಕಲ್ ರಿಲೀಸ್ ಆಸ್ ಮೈ ಡ್ಯೂಟಿ ಟು ದ ಆಡಿಯನ್ಸ್, ಐ ಥಿಂಕ್ ನನಗನ್ನಿಸ್ತು ಇದು ನನ್ನ ಮೊದಲ ಆ್ಯಕ್ಚುಲಿ ಯು ಸರ್ಟಿಫಿಕೇಟ್ ಫಿಲಮ್. ಸೊ ದಟ್ ಈಸ್ ಕ್ವಾಟ್ ಅನ್ ಅಚೀವ್ಮೆಂಟ್. ಇದಕ್ಕೂ ಮೊದಲು ಎಲ್ಲ A ಸರ್ಟಿಫಿಕೇಟ್ ಫಿಲಮೇ ಮಾಡಿರೋದು. ಇವತ್ತು ನೀವು ಜನರಿಗೆ ಭರವಸೆ ಕೊಡ್ತೀರಾ, ಇನ್ಮುಂದೆ ನೀವು ಅಂಥ ರೋಲ್ಗಳನ್ನ ಮಾಡೋದಿಲ್ಲ, ಯಾವ್ದನ್ನ ನೋಡಿ ಮಕ್ಕಳು ಹಾಳಾಗ್ತಾರೋ ಅಂಥದ್ದನ್ನ? ಹಾಂ, ಡೆಫಿನೆಟ್ಲಿ. ನಾನು ಹೇಳ್ತಾ ಇದ್ದೀನಲ್ಲ, ಇನ್ಮೇಲೆ ನಾನು ಯಾವ ಫಿಲಮ್ಸ್ ಮಾಡ್ತೀನೋ ಇದಾದ್ಮೇಲೆ ಎಲ್ಲ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಫಿಲ್ಮ್ಸ್ ಆಗಿರುತ್ತೆ. ಮತ್ತು ದಟ್ಸ್ ದ ವೇ ಇಟ್ಸ್ ಗೋನಾ ಬಿ. ದಿಸ್ ಗರ್ಲ್ ಥರ್ಡ್ ರೋನಲ್ಲಿ. ಇಮ್ರಾನ್, ನೀವು ಡಾನ್ಸ್ ಮಾಡೋದನ್ನ ಯಾವಾಗ ಕಲಿತೀರಾ? ನೀವ್ ಯಾವ್ದೇ ಮೂವಿ ಮಾಡಿದ್ರು ಯಾವಾಗ್ಲೂ ಒಂದೇ ಆಕ್ಷನ್ ಇರತ್ತೆ, ಒಂದು ಪಾಕೆಟ್ ಇಲ್ಲಿರುತ್ತೆ ನಿಮ್ ಕೈ, ಇಲ್ಲ ಅಂದ್ರೆ ಕೈ ಆಡಿಸ್ತಾ ಇರ್ತೀರಾ. ಯಾವಾಗ ಡಾನ್ಸ್ ಹೀಗ್ ಕಲಿತೀರಾ ಅಂತ ಮಾಡ್ತೀನಿ ಹೇಳ್ತೀರಾ? ಹೌದು. ನೋಡಿ, ನನ್ನ ಶ್ಯಾಮಕ್ ದಾವರ್ ಅವರು ಹೊರಗೆ ಹಾಕಿದ್ರು. ಸೊ ಸ್ವಲ್ಪ ಸಮಯ ಬೇಕಾಗತ್ತೆ ಡ್ಯಾನ್ಸ್ ಕಲಿಯೋಕೆ. ಆದರೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಈಗ ಡ್ಯಾನ್ಸ್ ಕಲಿತಾ ಇದ್ದೀನಿ. ಈಗಷ್ಟೇ 4 ಸ್ಟೇಜ್ ಶೋ ಕೂಡ ಮಾಡಿದೆ ನಾನು. ನನ್ನಲ್ಲಿ ಏನೊಂದು ಆ್ಯಕ್ಟರ್ ಆಗಿ ಸ್ವತಃ ಭಯ ಇತ್ತು, ನಾನು ಡ್ಯಾನ್ಸ್ ಮಾಡೋದಕ್ಕಾಗಲ್ಲ ಅಂತ. ಅದನ್ನು ಕೂಡ ಓವರ್ಕಮ್ ಮಾಡೋದಕ್ಕೆ ನಾನು ಸ್ಟೇಜ್ ಶೋಸ್ ಕೂಡ ಮಾಡಿದೆ. ಮತ್ತು ಈಗ ಏನು ಫಿಲಮ್ ಮಾಡ್ತಿದ್ದೀನೋ ಅದರಲ್ಲಿ ಯಾವ ಹಾಡುಗಳ ಚಿತ್ರೀಕರಣ ಮಾಡ್ತಿದ್ದೀವೋ ಅದರಲ್ಲಿ ಡ್ಯಾನ್ಸ್ ಇರುತ್ತೆ. ಈಗ ಟ್ರೈನ್ ಏನು ರಿಲೀಸ್ ಆಗಿದೆಯೋ ಅದರಲ್ಲಿ ಓ ಅಜ್ನಬಿನಲ್ಲಿ ನನ್ನ ಸುಮಾರು ಡ್ಯಾನ್ಸ್ ಮೂವ್ಸ್. ಇದನ್ನ ಹೇಳಿ, ಡ್ಯಾನ್ಸ್ ಯಾವ ಹೀರೋಯಿನಿಂದ ಕಲಿತಾ ಇದ್ದೀರಾ? ಆ್ಯಕ್ಚುಲಿ ಯಾರಿಂದನೂ ಇಲ್ಲ. ಆ್ಯಕ್ಚುಲಿ ನನ್ನ ಕೊರಿಯೋಗ್ರಾಫರ್ ಇದ್ದಾರೆ, ಅವರು ನನ್ನ ಬಹಳ ಕಷ್ಟಪಟ್ಟು ಅವ್ರು ನನ್ನ ಒಪ್ಸಿದ್ರು. ನಿನ್ನ ಕೈಲಿ ಕುಣಿಯೋಕ್ಕಾಗತ್ತೆ, ನೀನು ಕುಣಿಬೇಕು ಅಂತ. ಮತ್ತು ನನ್ನ ಲಿಮಿಟೇಷನ್ಸ್ ಏನಿದೆ ಅದನ್ನು ತಿಳ್ಕೊಂಡು ಅವ್ರು ನನಗೆ ಮೂವ್ಸ್ ಹೇಳ್ಕೊಟ್ರು ಸ್ಕ್ರೀನ್ ಮೇಲೆ. ಸೊ ಮುಂದಿನ ಸಿನಿಮಾಗಳಲ್ಲಿ ನಾವು ನಿಮ್ಮನ್ನ ಹಾಡುಗಳಿಗೆ ಕುಣಿಯೋದನ್ನು ನೋಡಬಹುದು. ಮೋಸ್ಟ್ ಪ್ರಾಬಬ್ಲಿ ಎಸ್. ಸರ್, ಇಲ್ಲಿವರೆಗೂ ನಿಮ್ಗೆ ಎಷ್ಟು ಮೂವೀಸ್ಗಳು ಬಂದಿದೆಯೋ ಅದರಲ್ಲಿ ಲೈಕ್ ನಿಮ್ ಅಫೇರ್ಸ್ ಮದ್ವೆ ಆಗಿರೋ ಹುಡುಗಿ ಜೊತೆ ಇದೆ, ಅಂದ್ರೆ ಹೌದು. ಬೇರೆಯವನ್ ಹೆಂಡತಿ ಜೊತೆ. ಇನ್ ಹೌದು. ಫ್ಯೂಚರ್ ಒಂದ್ ವೇಳೆ ನಿಮಗೆ ಯಾವ್ದಾದ್ರೂ ಮೂವಿ ಸಿಕ್ಕಿದ್ರೆ ಅದರಲ್ಲಿ ನಿಮ್ ಹೆಂಡತಿ ಅಫೇರ್ ಬೇರೆಯವ್ರ ಜೊತೆ ಇದ್ರೆ, ಸೊ ಹೌ ಈ ವಿಷಯ ನಾನ್ ಯಾವತ್ತೂ ಯೋಚ್ನೆ ಯು ಗನ ಡೂ ದಟ್ ರೋಲ್? ಐ ವಿಲ್. ಈ ವಿಷಯ ನಾನು ಯಾವತ್ತೂ ಯೋಚಿಸಿರಲಿಲ್ಲ, ಆದರೆ ಈಗ ನೀವು ಹೇಳಿದ ಮೇಲೆ ಡೆಫಿನೆಟ್ಲಿ ನಾನು ನನ್ನ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಹೇಳ್ತೀನಿ ಇಂಥ ಒಂದು ಫಿಲ್ಮ್ ಬರೆದು ನನ್ನ ಜೊತೆ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಯಾವಾಗ ಇಮ್ರಾನ್ ಇಂಥ ರೋಲ್ ಮಾಡ್ತಾರೋ ಆಗ ಮನೇಲಿ ಹೆಂಡತಿ ಬೈತಾರೋ ಇಲ್ವೋ? ಬೈತಾರೆ.
ಸಿಕ್ಕಾಪಟ್ಟೆ ಬೈತಾರೆ. ಮತ್ತೆ ನಿಮ್ಮಲ್ಲಾಗಿರುವಂತಹ ಸುಧಾರಣೆನಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇದೆಯಾ? ಬಹಳ ಕಾಂಟ್ರಿಬ್ಯೂಷನ್ ಇದೆ. ಆದರೆ ಎಲ್ಲೂ ಅವರು ನನ್ನ ವರ್ಕ್ ಸ್ಪೇಸ್ನಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ನನ್ನ ಕೆಲಸ ಅಂತ. ಮತ್ತು ಇದೇನು ರೋಲ್ಸ್ ಮಾಡ್ತಿದ್ದೀನೋ ನನ್ನದೇ ಒಂದು ಇಮೇಜ್ ಕ್ರಿಯೇಟ್ ಆಗಿರೋದ್ರಿಂದ ನಾನು ಮಾಡ್ತಾ ಇರೋದು ಅಂತ. ಮತ್ತು ಅವರು ನನ್ನ ಜೊತೆಗಿದ್ದರು ಇಮೇಜ್ ಬ್ರೇಕ್ ಮಾಡೋದಕ್ಕೆ, ಇಫ್ ಇಟ್ಸ್ ಗುಡ್ ಫಾರ್ ಮೀ, ನನ್ನ ಕರಿಯರ್ಗಾಗಿ. ಇದರ ಅವಶ್ಯಕತೆ ತುಂಬಾ ಇತ್ತು. ಇಮ್ರಾನ್, ನಾವು ಬಹಳಷ್ಟು ಆರೋಪಗಳನ್ನ ನಿಮ್ಮ ಮೇಲೆ ಮಾಡಿದ್ವಿ, ಮತ್ತೆ ಅದರಲ್ಲಿ ಬಹಳಷ್ಟು ಆರೋಪಗಳನ್ನ ನೀವು ಸ್ವೀಕರಿಸಿದ್ರಿ. ಇದು ಒಳ್ಳೆ ವಿಚಾರ. ನೀವು ಅಕ್ಸೆಪ್ಟ್ ಮಾಡಿದ್ರಿ ಮತ್ತೆ ನೀವು ಇದನ್ನ ಒಪ್ಕೊಂಡ್ರಿ. ನೀವು ಸುಧಾರಣೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಇಮೇಜ್ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ DPSನ ಪ್ರಿನ್ಸಿಪಲ್ ಡಾಕ್ಟರ್ ವಿನಯ್ ಕುಮಾರ್ ಅವರ ತೀರ್ಪನ್ನ ಇಮ್ರಾನ್ ಹಾಶ್ಮಿಯ ಮೊಕದ್ದಮೆಯಲ್ಲಿ. ಆಪ್ಗೆ ಅದಾಲತ್ನಲ್ಲಿ ನಾವು ಮೊಕದ್ದಮೆ ನಡೆಸಿದ್ವಿ ಫಿಲ್ಮ್ ಸ್ಟಾರ್ ಇಮ್ರಾನ್ ಹಾಶ್ಮಿ ಅವರ ಮೇಲೆ. ನಾವು ಇಮ್ರಾನ್ಗೆ ಕೇಳಿದ್ವಿ ಅವರ ಸೀರಿಯಲ್ ಕಿಸರ್ ಇಮೇಜ್ನ ಬಗ್ಗೆ. ನಾವು ಇಮ್ರಾನ್ಗೆ ಕೇಳಿದ್ವಿ ಹೀರೋಯಿನ್ಗಳ ಜೊತೆ ಅವರ ತುಂಟಾಟದ ಬಗ್ಗೆ. ನಾವು ಇಮ್ರಾನ್ಗೆ ಕೇಳಿದ್ವಿ ಅವರ ಸೋಮಾರಿತನ ಮತ್ತು ಅಲೆಮಾರಿತನದ ಬಗ್ಗೆ. ಮತ್ತೆ ಇಮ್ರಾನ್ ಭರವಸೆ ಕೊಟ್ಟಿದ್ದಾರೆ ತಮ್ಮನ್ನ ತಾವು ಬದಲಾಯಿಸಿಕೊಳ್ತಾರೆ ಅಂತ. ಈಗ ಸಮಯ ಆಪ್ಗೆ ಅದಾಲತ್ನಲ್ಲಿ ಇಂದಿನ ಕಲಾಪದ ಮೇಲೆ ಇವತ್ತಿನ ಜಡ್ಜ್ ಡಾಕ್ಟರ್ ವಿನಯ್ ಕುಮಾರ್ ಅವರ ತೀರ್ಪಿಗೆ. ಇಮ್ರಾನ್, ನ್ಯಾಯಾಲಯ ತನ್ನ ತೀರ್ಪನ್ನ ಕೊಡುತ್ತೆ. ಅದಕ್ಕೂ ಮೊದಲು ನ್ಯಾಯಾಲಯ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳಕ್ಕಿಷ್ಟಪಡುತ್ತೆ. ನಮಗೆ ಗೊತ್ತಾಗ್ತಿದೆ ನೀವು ಎಲ್ಲರಿಗಿಂತ ಎಕ್ಸ್ಪೀರಿಯನ್ಸ್ಡ್ ಕಿಸ್ಸರ್ ಅಂತ. ಸೊ ನಾವು ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ, ನಿಮಗೆ ಯಾವ ಅಭಿನೇತ್ರಿಯ ಜೊತೆಗೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು? ಕಿಸ್ ಮಾಡೋ ಮತ್ತೆ ಅಥವಾ ಕೆಲ್ಸ ನಮ್ಮ ಮಾಡೋ? ವಕೀಲ್ ಸಾಬ್. ವಾಸ್ತವದಲ್ಲಿ ಇಮ್ರಾನ್ ಅವರು ಸ್ವಲ್ಪ ಅಲ್ಲ, ಡೀಸೆಂಟ್ ಆಗಿ ಅವ್ರ ಕೇಳ್ತಾ ಇದ್ದಾರೆ. ಪ್ರಶ್ನೆಗೆ ಅವರು ನಿಮ್ಮ clarity ಕೇಳ್ತಾ ಇದ್ದಾರೆ ಕೇಳ್ತಿದ್ದೆ. ಯಾರನ್ನ ಕಿಸ್ ಮಾಡಿ ಅತಿ ಹೆಚ್ಚು ಖುಷಿ ಆಯ್ತು ಅಂತ. ನೋಡಿ, ನಾನು ಈ ಪ್ರಶ್ನೆಗೆ ಒಂದು ಟಿಪಿಕಲ್ ಡಿಪ್ಲೊಮ್ಯಾಟಿಕ್ ಆದ ಉತ್ತರ ಕೊಡ್ತೀನಿ. ನೋಡಿ, ಹೀರೋಯಿನ್ಗಳೇನಿರ್ತಾರಲ್ಲ ತುಂಬಾನೇ ಸೆನ್ಸಿಟಿವ್ ಆಗಿರ್ತಾರೆ. ಒಂದ್ ವೇಳೆ ನಾನು ಒಬ್ರು ಹೆಸರು ಹೇಳಿದ್ರೆ ಬೇರೆಯವ್ರು ಕೋಪ ಮಾಡ್ಕೋತಾರೆ. ಸೊ ಎಲ್ರ ಜೊತೆನೂ ಮತ್ತೆ ನ್ಯಾಯಾಲಯ ಈ ನಿರ್ಧಾರಕ್ಕೆ ಬಂದಿದೆ, ಇಮ್ರಾನ್ ಬಹಳ ಕಡಿಮೆ ಸಮಯದಲ್ಲಿ ಬಹಳ ಖ್ಯಾತಿ ಗಳಿಸಿದ್ದಾರೆ. ವಿಶೇಷವಾಗಿ ಇಂದಿನ ಪ್ರತಿಕ್ರಿಯೆಯನ್ನು ನೋಡಿದ ನಂತರ ನಾನಿದನ್ನ ಹೇಳಬಲ್ಲೆ, ಇವರು ಯುವ ಪೀಳಿಗೆಯ ನೆಚ್ಚಿನ ನಟ ಅಂತ. ಇವರು ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ವಿಷಯಗಳನ್ನ ಬಹಳ ಚೆನ್ನಾಗಿ ತೆರೆಯ ಮೇಲೆ ತಂದಿದ್ದಾರೆ. ಯಾವುದೇ ಪಾತ್ರವನ್ನು ನಿರ್ವಹಿಸಿದರೂ ಅದರ ಬಣ್ಣದಲ್ಲಿ ಮುಳುಗಿ ನೀವದನ್ನ ಜೀವಂತಗೊಳಿಸಿದ್ದೀರಿ. ಕಿಸ್ಸಿಂಗ್ ಸೀನ್ಸ್, ಕಿಸ್ಸಿಂಗ್ ದೃಶ್ಯಗಳಿಂದಾಗಿ ನೀವು ಯಾವಾಗಲೂ ಚರ್ಚೆಯಲ್ಲಿರುತ್ತೀರಿ. ಆದ್ದರಿಂದ ನ್ಯಾಯಾಲಯವು ನಿಮಗೆ ಈ ಸೂಚನೆಯನ್ನು ನೀಡಬಯಸುತ್ತದೆ. ನೀವು ಅವಶ್ಯಕತೆ, ಸಮಯ ಮತ್ತು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಂತಹ ದೃಶ್ಯಗಳನ್ನು ತೆರೆಯಲ್ಲಿ ತೋರಿಸಬೇಕು ಮತ್ತು ಯುವ ಪೀಳಿಗೆಯ ಭಾವನೆಗಳನ್ನು ಕೆರಳಿಸುವ ದೃಶ್ಯಗಳ ಬದಲಿಗೆ ಸಂಯಮದಿಂದ ಭಾವನೆಗಳನ್ನು ಪ್ರದರ್ಶಿಸಬೇಕು. ಮತ್ತು ಇವರು ಬಹಳ ಸಹಜತೆ ಮತ್ತು ಸರಳತೆಯಿಂದ ಉತ್ತರಗಳನ್ನು ನೀಡಿದ್ದಕ್ಕೆ ನಮಗೆ ಸಂತೋಷವಾಗಿದೆ. ಮತ್ತು ಇವರ ಜನಪ್ರಿಯತೆಯನ್ನು ನೋಡಿ ನಾವು ಇವರನ್ನ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸುತ್ತೇವೆ. ಇಮ್ರಾನ್ ಹಾಶ್ಮಿ ಅವರನ್ನ ಆಪ್ಗೆ ಅದಾಲತ್ನಲ್ಲಿ ಜನರ ನ್ಯಾಯಾಧೀಶರು ನಿರ್ದೋಷಿ ಅಂತ ಘೋಷಿಸಿದ್ದಾರೆ. ಆದರೆ ಇಮ್ರಾನ್ ಅವರ ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ, ತಮ್ಮ ಭರವಸೆಗಳನ್ನ ಎಷ್ಟರ ಮಟ್ಟಿಗೆ ಉಳಿಸ್ಕೊಳ್ತಾರೆ, ಇದರ ನಿಜವಾದ ತೀರ್ಪನ್ನ ನೀವು ಅಂದ್ರೆ ಜನರು ನೀಡಬೇಕು. ನಾವು ಮುಂದಿನ ವಾರ ನಿಮ್ಮನ್ನ ಹೊಸ ವ್ಯಕ್ತಿತ್ವದೊಂದಿಗೆ, ಹೊಸ ಮೊಕದ್ದಮೆಯೊಂದಿಗೆ ಭೇಟಿಯಾಗ್ತೇವೆ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು.